ಸಿನಿಮಾ ಮಾಡಿ ಅದ್ರಲ್ಲಿ ಬಂದಿದ್ದು ಶೇರ್ನ ಅಕ್ಕವರಾಗ್ಲಿ ಅಣ್ಣವರಾಗ್ಲಿ ಇಬ್ರು ಬಂದು ಮೈಸೂರಲ್ಲಿ ಒಂದು ಮನೆ ಕೊಡ್ಸೋರು ಸರಸ್ವತಿಪುರಮಲ್ಲಿ. ಶ್ರೀಕಂಠ ವಿಷಕಂಠ. ಬಟ್ ಅನುರಾಗ್ ಅರಳಿತು ರೀಮೇಕ್ ಅಲ್ಲ. ಫಸ್ಟ್ ನಾವು ತೆಗೆದಿದ್ದು ಅದು ಬಂದು 7 ಭಾಷೆಯಲ್ಲಿ ಡಬ್ ಆಗಿದೆ. 7 ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿರೋ ಫಸ್ಟ್ ಸಿನಿಮಾ ಅಂದ್ರೆ ಅದೊಂದೇ. 4 ಸಿನಿಮಾ ಸಿಲ್ವರ್ ಜುಬ್ಲಿ ಓಡಿದೆ. 4 ವರ್ಷ ಯಾವುದು ಕೆಲಸ ಸಿಗದೆ ಸೊ ಹಾಗೆ ಹುಡುಕಾಟದಲ್ಲಿ ಇದ್ದಾಗ ನಂಜುಂಡಿ ಕಲ್ಯಾಣ ಅನ್ನೋದು ಅಕ್ಕವರೇ ಇದು ಮಾಡೋದು. ಸರ್ ನಾವು ಬಂದು ಮೈಸೂರು ಸರ್. ಮೈಸೂರಲ್ಲಿ ಒಂದು ಹಳ್ಳಿ ಇದೆ ಕುರುಬಾರಹಳ್ಳಿ ಅಂತ. ನಮ್ಮ ತಂದೆ ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇನೆ. ಅಲ್ಲಿಂದ ಮೈಸೂರಿಗೆ ಅಂದರೆ ಏನು ಅಲ್ಲಿಂದ ಅದು ಬಂದು ಚಾಮುಂಡಿ ಬೆಟ್ಟ ಸರ್ಕಲ್ ಇದೆಯಲ್ಲ ಅಲ್ಲೇನೇ ಇರೋದು ಕುರುಬಾರಹಳ್ಳಿ ಅಂತ. ಸೊ ಅದನ್ನು ಮೈಸೂರು ಲೆಕ್ಕನೇ ಅದು. ಸೊ ಅವಾಗ ಕಾಲಕ್ಕೆ ಹಳ್ಳಿ ಅದು ಔಟ್ಸ್ಕರ್ಟು. ಹೌದು. ಆಮೇಲೆ ಸರಸ್ವತಿಪುರಮಲ್ಲಿ ಬಂದು ಸ್ಟೇ ಆದ್ರು. ಪ್ರಾಪರ್ ಮೈಸೂರಲ್ಲೇ ಬಂದು ಸ್ಟೇ ಆದ್ವಿ ನಾವು. ಆದರೆ ರಾಜಶೇಖರ್ ಅವ್ರ ಕುಟುಂಬದ ಹಿನ್ನೆಲೆ ಅವ್ರ ಹಿರಿಯರವರೆಲ್ಲ ಸರ್ ನಮ್ಮ ತಾತ ಅಂದರೆ ನಮ್ಮ ತಂದೆಯವರ ತಂದೆ MS ಸುಬ್ಬಣ್ಣ ಅವರು ಅಂತ. ಸರ್ ಅವರು ಹೇಗೆ ಅಂದರೆ ನಮ್ಮ ಅಣ್ಣವ್ರಿಗೆ ಪರ್ಸ್ನಲ್ ಮೇಕಪ್ ಮ್ಯಾನು. ಆಮೇಲೆ ಅವರ ಟೋಟಲ್ ಆಗಿ ಅಣ್ಣವ್ರಿಗೆ ಎಲ್ಲ ಥರನೂ ಅವರೇ ಜೊತೆಯಲ್ಲಿ ಇದ್ದು ಅವ್ರಿಗೆ ಏನು ಬೇಕು ಅದೆಲ್ಲ ನೋಡಿಕೊಂಡು ಅವರು ಸಿನಿಮಾನಲ್ಲಿ ಮೇಕಪ್ ಮ್ಯಾನ್ ಅನ್ನೋದಕ್ಕಿಂತ ಅವ್ರ ಮನೇಲಿ ಒಬ್ಬರಾಗಿ ನಮ್ಮ ತಾತ ಇದ್ದಿದ್ದು ಅವ್ರ ಮನೇಲಿ. ಸೊ ಅಷ್ಟು ಒಡನಾಟ ಇತ್ತು ಅಣ್ಣವ್ರಿಗೂ ಮತ್ತು ನಮ್ಮ ತಾತನಿಗೂ. ಸೊ ಹಾಗಾಗಿ ನಾವೆಲ್ಲ ಇವತ್ತಿಗೂ ಸಿನಿಮಾನಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದೆಲ್ಲ ನಮ್ಮ ತಾತನಿಂದ. ಆಮೇಲೆ ಇವತ್ತಿಗೆ ಈ ಪೊಸಿಷನ್ನಲ್ಲೂ ಇದ್ದೀವಿ ಅಂದರೆ ಅದು ನಮ್ಮ ತಾತ ಅಣ್ಣವರಿಂದನೇ. ಅಲ್ಲಿಂದ ನಮ್ಮ ತಂದೆನೂ ಸಿನಿಮಾಗೆ ಅಂತ ಪರಿಚಯ ಆಯಿತು. ಆಮೇಲೆ ನಮ್ಮ ಸತ್ಯ ಹರಿಶ್ಚಂದ್ರ ಸಿನಿಮಾನಲ್ಲಿ ಬಂದು ನಾಳೆಗೆ ಸೇದೋಗ ಅಂತ ಹೇಳ್ಕೊಂಡು ಒಂದು ಕ್ಯಾರೆಕ್ಟರ್ ಬರುತ್ತೆ. ಪಂಡ್ರಿಬಾಯಿ ಅವ್ರನ್ನ ಇದು ಮಾಡೋಕೆ ಹೋಗ್ತಾರಲ್ಲ ಅದನ್ನ ಪರ್ಚೇಸ್ ಮಾಡಿಕೊಂಡು ಕರ್ಕೊಂಬರೋ ಕ್ಯಾರೆಕ್ಟರ್ ನಮ್ಮ ತಾತಂದೇ ಆಗಿತ್ತು. ಸತ್ಯ ಹರಿಶ್ಚಂದ್ರದಲ್ಲಿ ಚಂದ್ರಮತಿನ ಮಾರ್ತಾರಲ್ಲ. ಹೌದು. ಖರೀದಿದಾರೆ ಸುಬ್ಬಣ್ಣವರು ಆ ಪಾತ್ರಧಾರಿ. ಹೌದು. ಆಮೇಲೆ ಅವ್ರ ಹತ್ರ ಒಡನಾಟ ಅದೆಲ್ಲ ತುಂಬ ಚೆನ್ನಾಗೇ ಇತ್ತು ಅವ್ರದ್ದು. ಅದಾಗಿದ್ಮೇಲೆ ಅಣ್ಣವ್ರು ಬಂದು ಒಂದು ಕಾಲ್ ಶೀಟ್ ಕೊಟ್ಟಿದ್ರು ನಮ್ಮ ತಾತನಿಗೆ. ಸುಬ್ಬಣ್ಣವ್ರಿಗೆ ಒಂದು ಸಿನಿಮಾ ಮಾಡೋದಕ್ಕೆ ಅಂತ ಒಂದು ಕಾಲ್ ಶೀಟ್ ಕೊಟ್ಟಿದ್ರು. ಆ ಸಿನಿಮಾ ನೀನು ಮಾಡು ಅಂತ. ಸರಿ ಅಂತ ಕೊಟ್ಟಿದ್ರು ಅಷ್ಟೇ. ಯಾವಾಗ ಕೊಡ್ತೀನಿ ಅಂತೆಲ್ಲ ಏನೂ ಹೇಳಿರಲಿಲ್ಲ ಅವರು. ಸರಿ ಆಯಿತು ಮಾಡ್ತೀನಿ ಅನ್ನೋ ಅಷ್ಟರಲ್ಲಿ ನಮ್ಮ ತಾತನಿಗೆ ಏನಾಯಿತು ಒಂಚೂರು ಅನಾರೋಗ್ಯ ಆಗಿ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಬಿಟ್ರು. ಸೊ ಸಿನಿಮಾ ಮಾಡಬೇಕು ಅನ್ನೋದಿತ್ತು. ಯಾರಿಗೆ ಏನೂ ಗೊತ್ತಿರಲಿಲ್ಲ. ಅಣ್ಣವ್ರು ಹೀರೋ ಅಷ್ಟೇ. ಸೊ ಅದನ್ನು ಏನು ಮಾಡಿದ್ರು, ಇಲ್ಲ ನಾನು ಅವ್ರಿಗೆ ಒಂದು ಡೇಟ್ಸ್ ಕೊಟ್ಟಿದ್ದೆ, ನಾನು ಕೊಟ್ಟಿರೋದಕ್ಕೆ ಆ ಸಿನಿಮಾ ಯಾರಾದರೂ ಮಾಡಲಿ ಬಂದಿರೋ ಪ್ರಾಫಿಟ್ನ ನಾನು ಅವ್ರಿಗೇನಾದರೂ ಮಾಡಬೇಕು. ಅದು ನಮ್ಮ ತಾತ ಇಲ್ಲದೇ ಇರೋವಂಥ ಟೈಮಲ್ಲಿ ಆ ಥರ ಅವರು ಸಿನಿಮಾ ಮಾಡಿ ಅದ್ರಲ್ಲಿ ಬಂದಿದ್ದು ಶೇರ್ನ ಅಕ್ಕವರಾಗಲಿ ಅಣ್ಣವರಾಗಲಿ ಇಬ್ಬರೂ ಬಂದು ಮೈಸೂರಲ್ಲಿ ಒಂದು ಮನೆ ಕೊಡ್ಸೋರು ಸರಸ್ವತಿಪುರಮಲ್ಲಿ. ಆ ಮನೇಲಿ ನಮ್ಮ ತಂದೆ ಆಮೇಲೆ ನಮ್ಮ ಚಿಕ್ಕಪ್ಪ ಅತ್ತೆ ಎಲ್ಲರೂ ಅಲ್ಲೇ ಇದ್ದಿದ್ದು. ಸರ್ ಸುಬ್ಬಣ್ಣವ್ರು ಇಲ್ಲ ತೀರ್ಕೊಂಬಿಟ್ಟಿದ್ರು. ಬಟ್ ನಾನು ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಸರ್ ಇಲ್ಲಾಂದರೆ ಅಣ್ಣವ್ರು ಆಗೋಕ್ಕಾಗಲ್ಲ. ಆ ಥರ ಅವರು ವ್ಯಕ್ತಿತ್ವ ಇರೋದಕ್ಕೆ ಇವತ್ತಿಗೂ ನಾವು ಪೂಜಿಸ್ತಾ ಇರೋದು ಅವ್ರನ್ನ. ಸೊ ನೋಡಿ ಸುಬ್ಬಣ್ಣವ್ರು ಇಲ್ಲ ಕೇಳೋರು ಇಲ್ಲ ಇವ್ರು ಕೊಡಬೇಕು ಅನ್ನೋ ಏನೂ ಇಲ್ಲ. ಆಮೇಲೆ ಅವರು ಸಿನಿಮಾ ಶುರುನೂ ಮಾಡಿಲ್ಲ. ಜಸ್ಟ್ ನಿನ್ಗೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅಷ್ಟೇ ಸರ್. ಅದು ಆ ಥರ ಅವ್ರು ಇರೋದಕ್ಕೆ ಇವತ್ತಿಗೂ ಅವ್ರನ್ನ ದೇವತಾ ಮನುಷ್ಯ ಅನ್ನೋದು. ಸರ್ ನಾವು ಎಂಟ್ರಾಗಿದ ತಕ್ಷಣ ನೋಡಿ ಅವ್ರದ್ದೇ ನಾವು ಫೋಟೋ ಇಟ್ಟಿರೋದಲ್ಲಿ. ಎಂಟ್ರಾಗಿದ ತಕ್ಷಣ ನಾವು ಇಟ್ಟಿರೋದೇ ಅಣ್ಣವ್ರದ್ದು. ಇವತ್ತಿಗೆ ಈ ಪರಿಸ್ಥಿತಿ ಬರೋದಕ್ಕೂ ಕಾರಣನೇ ಅವರು. ಅವ್ರ ಅದಾಗಿದ ಮೇಲೆ ತೀರ್ಕೊಂಡ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ತಾತ ಇದ್ದಾಗಲೇ ಏನು ಮಾಡೋದು, ನಮ್ಮ ತಂದೆನ ಬಾ ನೀನು ಇಲ್ಲಿದ್ದರೆ ನಿಂಗೆ ಆಗಲ್ಲ, ಬಾ ನಂಗೆ ಸಿನಿಮಾ ಸೇರಿಸ್ತೀನಿ ಅಂದ್ಬಿಟ್ಟು ಅವ್ರನ್ನ ಸಿನಿಮಾಗೆ ಅಂದ್ಬಿಟ್ಟು ಕಸ್ತೂರಿ ನಿವಾಸಗೆ ದೊರೆ ಭಗವಂತ ಸರ್ ಹತ್ರ ಅಸಿಸ್ಟೆಂಟಾಗಿ ಬಿಡ್ತಾರೆ. ಸುಬ್ಬಣ್ಣವರೇ ತಮ್ಮ ಮಗ ರಾಜಶೇಖರ್ ಅವ್ರನ್ನ ಹೌದು ಚೆನ್ನೈ ಕರ್ಕೊಂಡೋಗ್ಬಿಟ್ರು. ಅಲ್ಲಿ ಕರ್ಕೊಂಡೋಗಿ ಭಗವಂತ ಸರ್ ಹತ್ರ ನನ್ನ ಮಗನ ಅಸಿಸ್ಟೆಂಟಾಗಿ ಇಟ್ಕೋ ಅಂತ ಹೇಳಿ ಇದಕ್ಕೆ ಯಾವುದು ಕಸ್ತೂರಿ ನಿವಾಸಗೆ ಫಸ್ಟ್ ಸಿನಿಮಾಗೆ ಕ್ಲ್ಯಾಪಿಗೆ ಬಿಟ್ಟರು. ಸೊ ಹಾಗಾಗಿ ಇವರು ಅಲ್ಲಿ ಸಿನಿಮಾಗೆ ಅಂತ ಪಾದಾರ್ಪಣೆ ಆಯಿತು. ಇದಕ್ಕೆ ಮುಂಚೆ ನಮ್ಮ ಚಿಕ್ಕಪ್ಪ ಇದ್ದಾರೆ, ನಮ್ಮ ತಂದೆಯವರ ತಮ್ಮ. ನಮ್ಮ ತಂದೆ ಸೇರೋದಕ್ಕೆ 2 ವರ್ಷದ ಮುಂಚೆ ಏನು ಮಾಡಿದರು, ನಮ್ಮ ತಾತನೇ ಅವ್ರೂ ಬಾ ನನ್ನ ಜೊತೆನೇ ಕೆಲ್ಸಕ್ಕೆ ಬಾ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಕೇಶವ ಅಂತ MS ಕೇಶವ ಅಂತಿದ್ದಾರೆ. ಅವರು ಮೇಕಪ್ ಅಂದರೆ ಟಚಪ್ ಆಗಿ ಸೇರೋಕ್ಕೆ ಅಂತ ಕರ್ಕೊಂಡೋಗಿ ಅವ್ರು ಫಸ್ಟು ಕೆಲಸಕ್ಕೆ ಸೇರಿಕೊಂಡ್ರು ಅವರು ಇಂಡಸ್ಟ್ರಿನಲ್ಲಿ. ಅದಾಗಿದ್ಮೇಲೆ ನಮ್ಮ ತಂದೆ ಬಂದು ಈ ಥರ ಬರೀ ಅಣ್ಣವ್ರದೇ ಅದು ಬಿಟ್ಟರೆ ಇನ್ನು ಯಾವ ಸಿನಿಮಾನೂ ಅವರು ಅಸಿಸ್ಟೆಂಟ್ ಆಗಲಿ ಅಸೋಸಿಯೇಟ್ ಆಗಲಿ ಬೇರೆ ಯಾವ ಸಿನಿಮಾನೂ ಮಾಡಿಲ್ಲ. ಬರೀ ಅಣ್ಣವ್ರ ಸಿನಿಮಾನೇ ಮಾಡ್ಕೊಂಬಂದಿದ್ದು. ಹಾಗೆ ಒಂದೊಂದು ಮಾಡ್ಕೊಂಡು ಸಿಂಗೀತಮ್ ಸರ್ ಜೊತೆ ಒಂದು 2-3 ಸಿನಿಮಾ ಮಾಡೋದು. ಸಿಂಗೀತಮ್ ಶ್ರೀನಿವಾಸ್ ಸರ್ ಜೊತೆ. ಸಿಂಗೀತಮ್ ಶ್ರೀನಿವಾಸ್ ಅಂದರೆ ಹಾಲುಜನು. ಹೌದು. ಅದಕ್ಕೆಲ್ಲ ಇವರೇ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು. ಹಾಲುಜನು ಅಷ್ಟೊಂದು ಇವರು ಅಸೋಸಿಯೇಟ್ ಆಗಿದ್ರು ಇವರು ಆಲ್ರೆಡಿ ಆ ಸಿನಿಮಾಗೆ.
ಸೊ ಹಂಗೆ ಮಾಡ್ತಾ ಮಾಡ್ತಾ ಅಸೋಸಿಯೇಟ್ ಅಸಿಸ್ಟೆಂಟ್ ಆದಮೇಲೆ ಡೈರೆಕ್ಟರ್ ಆಗಲೇಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ಸೊ ಇವರು ಆ ಒಂದು ಪ್ರಯತ್ನದಲ್ಲಿದ್ದರು. ಒಂದು 15 ವರ್ಷ ಅಸಿಸ್ಟೆಂಟು ಅಸೋಸಿಯೇಟ್ ಆಗೇ ಕೆಲಸ ಮಾಡ್ತಿದ್ರಲ್ಲ, ಯಾವುದಾದ್ರೂ ಮಾಡೋಣ ಅಂತ ಇವರು ಟ್ರೈ ಮಾಡ್ತಿದ್ದಾಗ ಅಕ್ಕವರು ಹೇಳೋದು, ನೋಡು ನಿಂಗೆ ಒಂದು ಸಿನಿಮಾ ಇದು ಮಾಡ್ತೀನಿ ಅಂದ್ಬಿಟ್ಟು ಆ ಥರ ಮಾತುಕತೆ ಆಗಿ ಧ್ರುವ ತಾರೆ ಅನ್ನೋ ಒಂದು ಸಿನಿಮಾ ಬಂತು. ಅದರಲ್ಲಿ ಇದೆಲ್ಲ ನಾನು ಕೇಳಿ ಇದು ಮಾಡಿರೋದು. ವರ್ಧಣ್ಣವರು ತುಂಬ ಸಪೋರ್ಟ್ ಮಾಡೋರು ನಮ್ಮ ತಂದೆಗೆ. ಇಲ್ಲ ರಾಜು ಮಾಡ್ತಾನೆ, ಅದೇ ಥರ ಸಂಗೀತಂ ಸರು ಅಷ್ಟೆಲ್ಲ ಅವ್ನು ತುಂಬ ಕೇಪಬಲ್ ಇದೆ, ಅವ್ನು ಮಾಡ್ತಾನೆ, ಅವ್ನಿಗೊಂದು ಡೈರೆಕ್ಷನ್ ಕೊಡಿ ನೀವು ಅಂದ್ಬಿಟ್ಟು ಧ್ರುವ ತಾರೆ ಅನ್ನೋ ಒಂದು ಸಿನಿಮಾ ಕೊಟ್ಟರು. ಅದು ಧ್ರುವ ತಾರೆ ಒಂದು ಹಿಸ್ಟ್ರಿ ಆಯಿತು. ಅದು 100 days ಹೋಯಿತು. ಆಮೇಲೆ ನಮ್ಮ ತಂದೆಗೆ ಸ್ಟೇಟ್ ಅವಾರ್ಡ್ ಬಂತು ಅದಕ್ಕೆ. ಬೆಸ್ಟ್ ಡೈರೆಕ್ಷನ್? ಹೌದು, ಬೆಸ್ಟ್. ಇದಕ್ಕೆ ಫಸ್ಟ್ ಸಿನಿಮಾನೇ ಅಣ್ಣವ್ರದ್ದು. ಆಮೇಲೆ ಅದಾಯಿತು. ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ಇನ್ನೊಂದು ಸಿನಿಮಾ ಅದೇ ಅಣ್ಣವ್ರದೇ, ಅದೇ ದೇವರ ಆಶೀರ್ವಾದ ಅನ್ನೋದು. ಅದಾಗಿದ್ಮೇಲೆ ಅನುರಾಗ ಅರಳಿತು ಅಂತ ಒಂದು ನಾವಲ್ಲು, ಅದನ್ನು ಓದಿ ಅಕ್ಕೋರೆಲ್ಲ ಓಕೆ ಅಂದು ಅದನ್ನು ಮಾಡೋಣ ಅಂತ ಅದನ್ನು ಸ್ಟಾರ್ಟ್ ಮಾಡೋದು. ರೀಮೇಕ್ ಅಲ್ಲ, ಫಸ್ಟ್ ನಾವು ತೆಗೆದಿದ್ದು ಅದು ಬಂದು 7 ಭಾಷೆಯಲ್ಲಿ ಡಬ್ ಆಗಿದೆ. ಇಡೀ ಇವತ್ತು ಅದು ವಿಕಿಪೀಡಿಯಾ ಮತ್ತು ಇದರಲ್ಲಿ ಹೇಳುತ್ತೆ, 7 ಲ್ಯಾಂಗ್ವೇಜಲ್ಲಿ ಡಬ್ ಆಗಿರೋ ಫಸ್ಟ್ ಸಿನಿಮಾ ಅಂದರೆ ಅದೊಂದೇ. ಕನ್ನಡದಲ್ಲಿ ಫಸ್ಟು ನಾವು ಮಾಡಿದ್ದು, ಅಣ್ಣವ್ರು ಮಾಡಿದ್ದು. ಸೊ ಸೊಮೇಕದು? ಹೌದು, ಸೊಮೇಕ್. ಅದು ನಾವಲ್ ಅದು. ಆಮೇಲೆ ಇದು ರಜನಿಕಾಂತ್ ಅವ್ರು ಮಾಡಿದ್ರು, ಮಣ್ಣನ್ ಅಂತ. ಆಮೇಲೆ ತೆಲುಗುಲಿ ಗರಾನ ಮಗುಡು ಅಂತ ಚಿರಂಜೀವಿ ಅವ್ರು ಮಾಡಿದ್ರು. ಹಿಂದಿಲಿ ಲಾಡ್ಲಾ ಅಂತ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಬೆಂಗಾಲಿಲೋ ಯಾವ ಭೋಜ್ಪುರಲ್ಲಿ ಯಾವುದೋ ಒಂದು ಮಾಡಿದ್ರೆ, ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ ಬಾಂಗ್ಲಾದೇಶಲ್ಲೂ ಅದನ್ನ ಇದು ಮಾಡಿದ್ದಾರೆ. ಸೊ ಒಟ್ಟು 7 ಇದರಲ್ಲಿ ರೀಮೇಕ್ ಆಗಿದೆ. ಅದು ಆ್ಯಕ್ಚುಲಿ ಇಲ್ಲಿ ಹೇಗಿದಾಯ್ತಲ್ಲ, ಇದೇ ಥರ ಮಣ್ಣನ್ ಅನ್ನೋದು ರಜನಿಕಾಂತ್ ಅವ್ರಿಗೆ ಬೇರೆ ಒಂದು ಪೊಸಿಷನ್ಗೆ ತೊಗೊಂಡೋಯ್ತು. ಈ ಸೈಡ್ ಗರಾನ ಮಗುಡು ಅದೇ ಥರ ಚಿರಂಜೀವಿ ಸರ್ನ ಮೆಗಾ ಸ್ಟಾರ್ ಅನ್ನೋದು ಒಂದು ಪೊಸಿಷನ್ಗೆ ತೊಗೊಂಡೋಯ್ತು. ಸೊ ಹಾಗಾಗಿ ಆ 2 ಸಿನಿಮಾ ಮಾಡಿದ್ರು. 2 ಮಾಡಿದ ಮೇಲೆ ಇನ್ನೇನು ಅಪ್ಪು ಇವ್ರದೇ ಇದು ಮಾಡಿದಾರಲ್ಲ ಅಂದ್ಬಿಟ್ಟು 3ನೇದಕ್ಕೆ ಶಿವಣ್ಣಂದಕ್ಕೆ ಅಂತ ಒಂದು ಕತೆ ರೆಡಿ ಮಾಡ್ತಾಯಿದ್ರು. ಅದು ಆನಂದ್ ಸಿನಿಮಾ ಆದಮೇಲೆ? ಆನಂದ್ ಆದಮೇಲೆ. ಆಲ್ರೆಡಿ ಆನಂದ್ ಸೂಪರ್ ಡೂಪರ್ ಹಿಟ್ ಆಗೋಗಿತ್ತು. ಸೊ ಅದರಲ್ಲಿ ನಮ್ಮ ತಂದೆಗೆ ಇನ್ನೊಂದೇನು ಭಯ ಆಯಿತು ಅಂದರೆ, ಫಸ್ಟ್ ಸಿನಿಮಾ ಆನಂದ್ ಅನ್ನೋ ಒಂದು ಸಿನಿಮಾ ನಮ್ಮ ಗುರುಗಳು ಮಾಡಿಬಿಟ್ಟಿದ್ದಾರೆ, ಸಂಗೀತಂ ಶ್ರೀನಿವಾಸರಾವ್ ಅವರು. ಈಗ ನೆಕ್ಸ್ಟ್ ನಾವು ಮಾಡಬೇಕು ಅಂದರೆ ಅಟ್ಲೀಸ್ಟ್ ಆ ಥರ ಓಡಲಿಲ್ಲ ಅಂದರೂ ಅಟ್ಲೀಸ್ಟ್ ಚೆನ್ನಾಗಿ ಮಾಡಿದ್ದಾನೆ ಹುಡುಗ, ಒಂದು ರೇಂಜಿಗೆ ಓಡಬೇಕು ಅನ್ನೋ ಒಂದು ತುಂಬ ಭಯದಿಂದ ಸಿನಿಮಾ ಮಾಡೋದು. ಆ ಥರದಲ್ಲಿ ಮನಮಿಚ್ಚಿದ ಹುಡುಗಿ ಮಾಡಿದ್ರು. ಅದು ಶಿವಣ್ಣವ್ರ ಫಸ್ಟ್ ಪಿಕ್ಚರು? 2ನೇದು. ಹೌದು, ನಮ್ಮ ತಂದೆದು 3ನೇ ಸಿನಿಮಾ, ಶಿವಣ್ಣಂದು 2ನೇ ಸಿನಿಮಾ. ಯಾಕಂದರೆ ಧ್ರುವ ತಾರೆ ಅನುರಾಗ ಅರಳಿತು ಆಗಿತ್ತು. ಆಮೇಲೆ ಶಿವಣ್ಣಂದು 3ನೇದು ಮಾಡಿದ್ರು, ಅವ್ರು 2 ಆಯಿತು. ಆಮೇಲೆ ರಥಸಪ್ತಮಿ ಅಂತ ಮಾಡಿದ್ರು. ಸೊ ಅಲ್ಲಿಗೆ ನಮ್ಮ ಶಿವಣ್ಣ ಅವ್ರದ್ದು ಹ್ಯಾಟ್ರಿಕ್ ಆಯ್ತದು. ಫಸ್ಟು ಆನಂದು, ರಥಸಪ್ತಮಿ, ಮನಮಿಚ್ಚಿದ ಹುಡುಗಿ, ಹ್ಯಾಟ್ರಿಕ್ಕು. ಅದಾಗಿದ ಮೇಲೆ ಇಷ್ಟು 2 ಸಿನಿಮಾ ಸಕ್ಸಸ್ ಆದರೂ ನಮ್ಮ ತಂದೆಗೆ 1.5 ವರ್ಷ 2 ವರ್ಷ ಸಿನಿಮಾ ಸಿಗಲಿಲ್ಲ. ಯಾವುದು ನೆಕ್ಸ್ಟು 4 ಸಿನಿಮಾ ಸಿಲ್ವರ್ ಜುಬ್ಲಿ ಓಡಿದೆ. 4 ವರ್ಷ ಯಾವುದು ಕೆಲಸ ಸಿಗದೆ, ಅಂದರೆ ಈಗ ಮಾಡಿದ್ರೆ ಇನ್ನೊಂದು ದೇಶ ಬೆಸ್ಟ್ ಮಾಡಬೇಕು ಅನ್ನೋ ಒಂದು ಇದು ಇತ್ತು. ಸೊ ಹಾಗೆ ಹುಡುಕಾಟದಲ್ಲಿದ್ದಾಗ ನಂಜುಂಡಿ ಕಲ್ಯಾಣ ಅನ್ನೋದು ಅಕ್ಕೋರೇ ಇದು ಮಾಡೋದು, ಬಾ ಇದು ನೋಡು ರಾಘುಗೆ ಮಾಡು ಅಂತ. ಏನಾಯಿತು, ಫಸ್ಟ್ ಸಿನಿಮಾ ಅದನ್ನು ಸಂಗೀತಂ ಶ್ರೀನಿವಾಸ್ ಸರೇ ಮಾಡಿದರು. ಸೊ ಗೆಲುವಿನ ಸರ್ದಾರ ಅಂತ. ಗೆಲುವಿನ ಸರ್ದಾರ ಅಲ್ಲ, ಚಿರಂಜೀವಿ ಸುಧಾಕರ್ ಅಂತ ಮಾಡಿದರು. ರಾಘಣ್ಣಂದು ಫಸ್ಟ್ ಸಿನಿಮಾ. ಅದಾದಮೇಲೆ 2ನೇ ಸಿನಿಮಾ ಮತ್ತೆ ಈಗ ಶಿವಣ್ಣಂದು 2ನೇ ಸಿನಿಮಾ ನಮ್ಮ ತಂದೆನೇ ಮಾಡಿದ್ರಲ್ಲ, ನೀನೇ ಮಾಡು ಅಂತ ಹೇಳ್ಬಿಟ್ಟು ನಂಜುಂಡಿ ಕಲ್ಯಾಣಕ್ಕೆ ಕೂರಿಸಿ ನಮ್ಮ ತಂದೆ ವರ್ಧಣ್ಣವರು, ಆಮೇಲೆ ಉದಯ್ ಶಂಕರ್ ಸರ್, ರಾಜ್ಕುಮಾರ್ ಸರ್, ಅಕ್ಕೋರು ಅಣ್ಣವರು ಅಂತ ಯಾವುದೇ ಡಿಸ್ಕಷನ್ ಆದರೂ ಫಸ್ಟಿಂದ ಲಾಸ್ಟ್ವರೆಗೂ ಕೂತ್ಕೊಳ್ಳೋರು. ಯಾಕಂದರೆ ನಾನು ಒಂದು 2 ಸಿನಿಮಾ ಡಿಸ್ಕಷನ್ ಹೋಗಿದ್ದೀನಿ ಅವ್ರ ಹತ್ರ. ಹೃದಯ ಅನ್ನೋ ಸಿನಿಮಾ ಎಲ್ಲ ಅವಾಗ ತಾನೇ ನಾನು ಎಂಟ್ರಿ ಅಸಿಸ್ಟೆಂಟಾಗಿ. ಸೊ ಅವ್ರಿಗೆ ಹೇಗೆ ಡಿಸ್ಕಷನ್ ಮಾಡೋರು ನೋಡ್ತಿದ್ದೆ. ಸೊ ಹಾಗೆ ಕೂತ್ಕೊಂಡು ಅದನ್ನು ಮಾಡಿ ಸಿನಿಮಾ ಮಾಡಲೇಬೇಕು ಅಂತಿದ್ರು, ಮಾಡಿದ್ರು. ಆಮೇಲೆ ಅದು ಅಂದ್ಕೊಂಡಿದ್ರು ಚೆನ್ನಾಗಿ ಬರುತ್ತೆ, ಹಿಟ್ ಆಗುತ್ತೆ ಅಂತ. ಅದು ಓಡಿದೆ ಒಂದು ಹಿಸ್ಟ್ರಿ. ಅದು 1 year ಸಿನಿಮಾ. ಅದು 1 ವರ್ಷ ಓಡ್ತದೆ ನಂಜುಂಡಿ ಕಲ್ಯಾಣ. ಯಾಕಂದರೆ ಅದರಿಂದ ಚಿರಂಜೀವಿ ಸುಧಾಕರ್ ದೊಡ್ಡ ಹಿಟ್ ಏನಲ್ಲ, ಇಲ್ಲ ಸರ್, ಒಂದು ಆ್ಯಾವ್ರೇಜ್ ಆಗಿತ್ತು ಅದು. ನೆಕ್ಸ್ಟು ನಂಜುಂಡಿ ಕಲ್ಯಾಣ ಬ್ಲಾಕ್ ಬಸ್ಟರ್ ಆಗುತ್ತೆ. ಅದು ಅಷ್ಟೇ, ಫಸ್ಟ್ ವೀಕು ಒಂದು ಸುಮಾರಾಗಿರುವಂಥ ಕಲೆಕ್ಷನ್ನೇ ಇತ್ತಂತೆ. ಅದು ನಮ್ಮ ತಂದೆ ಹೇಳ್ತಾ ಇದ್ದಿದ್ದು. ಇನ್ನೇನು 2ನೇ ವಾರಕ್ಕೆ ಮೋಸ್ಟ್ಲಿ ತೆಗಿತಾರೆ ಅನ್ನೋ ಒಂದು ಪರಿಸ್ಥಿತಿ ಇತ್ತಂತೆ. ಆ ಒಂದು ಸೆಕೆಂಡ್ ವೀಕಲ್ಲಿ ಯಾವುದೋ ಒಂದು ಶೋ ಹೌಸ್ಫುಲ್ ಇದಾಯ್ತಂತೆ. ಸೊ ಅಲ್ಲಿಂದ ನೋ ಟರ್ನಿಂಗ್ ಬ್ಯಾಕು, ಎವ್ರಿ ಶೋ ಹೌಸ್ಫುಲ್ ಅಂತೆ. 1 year ಆ ಸಿನಿಮಾ ಅದು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಅದಾಗಿದ್ಮೇಲೆ ನೆಕ್ಸ್ಟು ಗಜಪತಿ ಗರ್ವಭಂಗ
ರಾಘಣ್ಣ ಅವ್ರದ್ದೇ ಮಾಡಿದ್ದು. ಅದು ಎಕ್ಸ್ಟ್ರಾಡಿನರಿ ಹಿಟ್, ಅದು ಸಿಲ್ವರ್ ಜುಬ್ಲಿ. ಅದು ಅದಾಗಿದ್ಮೇಲೆ ಶಿವಣ್ಣಂದು ಅವರು ಅದುವರೆಗೂ ಟ್ರೈ ಮಾಡಿರಲಿಲ್ಲ, ಒಂದು ಹಾರರ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಬೇಕು ಅಂತ, ದೇವದ್ದು ಅಂತ. ಸೊ ಅದೇ ರಾಗ ಅದೇ ಹಾಡು ಅನ್ನೋದು ಒಂದು ಸಿನಿಮಾ ಮಾಡಿದ್ರು. ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದು ರೀಮೇಕಾ? ಇಲ್ಲ ಸ್ಟ್ರೈಟ್ ಅದು ಸೊಮ್ಮೆಕ್ಕೆ. ಹೌದು. ಆಮೇಲೆ ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಒಂದು ಮಾಡಿದ್ವಿ. ಅದು ಒಂದು ಆ್ಯಕ್ಚುಲಿ ರೀಮೇಕ್. ಅದು ಯಾಕಂದರೆ ಔಟ್ ಆ್ಯಂಡ್ ಔಟು ಶಿವಣ್ಣ ಅವ್ರದ್ದು ಎಲ್ಲೂ ಕಾಮಿಡಿ ಮಾಡಿರಲಿಲ್ಲ ಅಲ್ಲಿವರೆಗೂ. ಸೊ ಅದನ್ನು ಮಾಡೋಣ ಅಂತ ತಮಿಳ್ದು ಒಂದು ಹಿಂದಿ ಆ್ಯಕ್ಚುಲಿ ಅದು ಫಸ್ಟು ಗೋಲ್ಮಾಲ್ ಅಂತ, ಅಲ್ಲಿಂದ ಸೆಕೆಂಡು ತಮಿಳಲ್ಲಿ ಮಾಡಿದರು ರಜನಿಕಾಂತ್ ಅವರು. ಇಲ್ಲಿ ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಇಲ್ಲಿ ಫಸ್ಟು ಕಾಮಿಡಿ ಇಟ್ಕೊಂಡು ಮಾಡೋಣ ಅಂತ ಮಾಡಿದ್ರು. ಸೊ ಅದೇ ಈಗ ಹೇಳ್ಕೊಂಬಂದ್ರೆ ಕಂಟಿನ್ಯೂಸ್ ಆಗಿ ಅವ್ರದ್ದು ಆಲ್ಮೋಸ್ಟ್ ಒಂದು ರೇಷಿಯೋ ತೊಗೊಂಡ್ರೆ 85% ಹಿಟ್ಟೇ ಇದೆ ನಮ್ಮ ತಂದೆ. ಆಸೆಗೊಬ್ಬನೂ ಇಟ್ಟೆ. ಹೌದು, ಅದು 100 ಡೇಸು. ಅದಾಗಿದ್ಮೇಲೆ ಮಿಡಿದ ಶ್ರುತಿ ಅಂತ ಮಾಡಿದ್ವಿ, ಅದು 100 ಡೇಸ್. ಅದಾಗಿದ್ಮೇಲೆ ಮೋಡದ ಮರೆಯಲಿ ಅಂತ, ಅದು ಒಂದು ಕಿರೀಡಮ್ ಅಂತ ಮಲಯಾಳಂ ಸಿನಿಮಾ ರೀಮೇಕ್ ಮಾಡಿದ್ದು. ಅದು ಚೆನ್ನಾಗಿ, ಅದು ಔಟ್ ಆ್ಯಂಡ್ ಔಟ್ ಅದು ಆ್ಯಕ್ಷನ್ ಸಿನಿಮಾ ಅದು. ಅದಾಗಿದ್ಮೇಲೆ ಮತ್ತೆ ರಾಘಣ್ಣಂದು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೂತ್ರಧಾರ ಅಂತ ರಾಘಣ್ಣಂದು ಮಾಡಿದ್ವಿ. ಆಮೇಲೆ ನಾವಿಬ್ಬರು ನಮಗಿಬ್ಬರು ಅಂತ ಮಾಡಿದ್ವಿ, ರಾಘಣ್ಣ ಅವ್ರದೇ. ಸೊ ಹಿಂಗೆ ನಡೀತಾ ಮಧ್ಯದಲ್ಲಿ ಇನ್ನೊಂದು 2-3 ಸಿನಿಮಾ ಧರ್ಮಪತ್ನಿ ಅಂತ ಒಂದು ಮಾಡಿದ್ರು. ಅದು ಬಂದು ನಮ್ಮ ರಾಜೇಶ್ ಸರ್ ಇದ್ದಾರಲ್ಲ, ಸೀನಿಯರ್, ಅವರು ಮತ್ತು ಲಕ್ಷ್ಮೀ ಅವ್ರನ್ನ ಇಟ್ಕೊಂಡು ಮಾಡಿದ್ದು. ಅದು ಓಕೆ, ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಮಾಡಿದ್ದು, ಒಂದು ಆ್ಯಾವ್ರೇಜಾಗಿ ಅದು ಇತ್ತು. ಆಮೇಲೆ ಧರ್ಮಪತ್ನಿ, ಆಮೇಲೆ ಇನ್ನೊಂದು ಯಾವುದು ಓಕೆ. ಅದಾಗಿದ್ಮೇಲೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಬಂದರೆ ಅಂಬರೀಷ್ ಸರ್ದು 3 ಸಿನಿಮಾ ಮಾಡಿದ್ರು. ಫಸ್ಟು ಅದು ಒಂದು ನಾವಲ್ಲು, ಮಣ್ಣಿನ ದೋಣಿ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಒಂದು ನಾವಲ್ಲೇ. ಅದು ಬಂದು ಔಟ್ಸೈಡ್ ಪ್ರೊಡಕ್ಷನಲ್ಲಿ ಮಾಡಿದ್ದು. ಸಂದೇಶ್ ನಾಗರಾಜ್ ಅವ್ರದ್ದು ಫಸ್ಟ್ ಸಿನಿಮಾ ಅದು. ಅಲ್ಲಿ ಮಣ್ಣಿನ ದೋಣಿ ಅಂತ ಮಾಡಿದ್ವಿ. ಅದು 100 ಡೇಸ್ ಆಯಿತು. ಅದಾದ್ಮೇಲೆ ಮತ್ತೆ ಅದೇ ಕಾಂಬಿನೇಷನಲ್ಲಿ ಹೃದಯ ಹಾಡಿತು ಮಾಡಿದ್ವಿ. ಅದು ಎಕ್ಸ್ಟ್ರಾಡಿನರಿ ಹಿಟ್, 25 ವಾರ ಹೋಯಿತು. ಆಮೇಲೆ ಸೊ ಅದು ನೋಡಿ, ಅದು ಆಕ್ಚುಲಿ ಸಮಯಕ್ಕೂ ಅದು ಹೇಳಿ ಹೃದಯ ಹಾಡಿತ್ತು. ಹೌದು, ಹೃದಯ ಹಾಡಿತ್ತು. ನಾವು ಇವ್ರದ್ದು ಅಂಬರೀಷ್ ಸರ್ದು ಮಾಡಿದ 3 ಸಿನಿಮಾನು ಸ್ಟ್ರೈಟ್ ಸಬ್ಜೆಕ್ಟ್. ಒಂದು ಮಣ್ಣಿನ ದೋಣಿ, ಅದು ನಾವಲ್ಲು. ಆಮೇಲೆ ಹೃದಯ ಹಾಡಿತ್ತು, ಅದು ಸ್ಟ್ರೈಟು. ಅದಾಗಿದ್ಮೇಲೆ ಗಂಡು ಸಿಡಿಗುಂಡು ಅಂತ ಒಂದು ಮಾಡಿದ್ವಿ ಸರ್. ಅದು ಬಂದು ಪಕ್ಕ ಮಾಸು, ಒಂದು ಕಮರ್ಷಿಯಲ್ಗೆ ಅಂತ ಮಾಡಿದ್ವಿ, ಆ್ಯಕ್ಷನ್. ಅದು ಎಕ್ಸ್ಟ್ರಾಡಿನರಿ ಇದಾಯಿತು. ಬಟ್ 100 ಡೇಸ್ ಆಗಲಿಲ್ಲ ಅಂದರೂ ಅದು ಒಂದು 50 to 70 ಡೇಸ್ ಏನೋ ಇದಾಯಿತು. ಅದು ಒಳ್ಳೆ ಇದಾಯಿತು, ಪ್ರಾಫಿಟ್ ತಂದು ಕೊಡ್ತು ಪ್ರೊಡ್ಯೂಸರ್ ಸರ್ಗೆ. ಆಮೇಲೆ ಶಶಿಕುಮಾರ್ ಸರ್ದು ಒಂದು 3-4 ಸಿನಿಮಾ ಮಾಡಿದ್ದೀವಿ. ಕನಸಿನ ರಾಣಿ ಅಂತ ಒಂದು, ಆಮೇಲೆ ಲಾಸ್ಟಲ್ಲಿ ಯಾರಕ್ಕೆ ಸಲ್ಲತ್ತೆ ಸಂಬಳನೂ ಅವ್ರದ್ದೇ ಇಟ್ಕೊಂಡು ಮಾಡಿದ್ವಿ. ಆಮೇಲೆ ಕನಸಿನ ರಾಣಿ ಅಂತ ಒಂದು ಮಾಡಿದ್ವಿ. ಆಮೇಲೆ ರಾಕ್ಲೈನ್ ಸರ್ದು ಡಕೋಟಾ ಎಕ್ಸ್ಪ್ರೆಸ್ ಮಾಡಿದ್ವಿ. ಡಕೋಟಾ ಎಕ್ಸ್ಪ್ರೆಸ್ಸು ಅದು ರೀಮೇಕೇ. ರಾಕ್ಲೈನ್ ಸರ ಕರೆದು, ಇಲ್ಲ ರಾಜು ಸರ್ ನೀವು ಮಾಡಬೇಕು ಅಂತ ಹೇಳಿ ಅವರೇ ಕರೆದು ತೋರಿಸಿ ಮಾಡೋಣ ಸರ್ ಅನ್ನೋ. ಅದು ಅದೇ ರಾಕ್ಲೈನ್ ಸರ್ ಅದೇ ಹೇಳ್ತಾರೆ, ಏನು 35 ಡೇಸಲ್ಲೇನೋ ಆ ಸಿನಿಮಾ ಮುಗಿಸಿದ್ಬಿಟ್ಟು ನಾನು ಅದಕ್ಕೆ ವರ್ಕ್ ಮಾಡಿರಲಿಲ್ಲ. 35 ದಿವಸ 40 ದಿವಸದಲ್ಲಿ ಸಿನಿಮಾ ಮುಗಿಸಿ, ಆ ಟೈಮಲ್ಲಿ ಒಂದು ಪ್ರೆಷರ್ ಇತ್ತು. ಮಾರ್ಚ್ 31 ಒಳಗೆ ಯಾವುದೇ ರೀಮೇಕ್ ಸಬ್ಜೆಕ್ಟ್ ಆದ್ರೂ ಸೆನ್ಸಾರ್ ಆಗಬೇಕು ಅಂತ. ಅವಾಗ ರಾಕ್ಲೈನ್ ಸರ್ 3 ಸಿನಿಮಾ ಹೀರೋ ಆಗಿ ಮಾಡ್ತಾಯಿದ್ರು. ರಾಕ್ಲೈನ್ ಸರ್ ಅದೇ ಅಂದರು, ರಾಜು ಸರ್ ಯಾವುದಾದ್ರು ನಮ್ದು ಲೇಟ್ ಆದರೂ ಪರವಾಗಿಲ್ಲ, ನಾನು ಬೇರೆ ಸಿನಿಮಾಗೆ ಏನೇನಿದೆಯೋ ಅದಕ್ಕೆಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಅದನ್ನ ಸೆನ್ಸಾರ್ ಆಗಬೇಕು, ನಮ್ದು ಏನು ಆಗುತ್ತೋ ನೋಡೋಣ ಅಂದ್ಬಿಟ್ಟು ಡೇ ನೈಟ್ ಮಾಡಿದ್ವಿ ಆ ಸಿನಿಮಾನ. ಡೇ ನೈಟ್ ಮಾಡಿ 31 ಒಳಗೆ ಸೆನ್ಸಾರ್ ಮಾಡಿ, ಆಮೇಲೆ ಫಸ್ಟ್ ರಿಲೀಸ್ ಆಗಿದೆ ಡಕೋಟಾ ಎಕ್ಸ್ಪ್ರೆಸ್ ರಾಕ್ಲೈನ್ ಸರ್ದು. ಅದು ಎಕ್ಸ್ಟ್ರಾಡಿನರಿ ಹಿಟ್ ಆಯಿತು. ಸೊ ಹೀಗೆ ಎಲ್ಲ ಜರ್ನಿ ಒಟ್ಟು 43 ಸಿನಿಮಾ ನಮ್ಮ ತಂದೆ ಮಾಡಿದ್ರು. ಅದರಲ್ಲಿ ಹೈಯೆಸ್ಟು ಶಿವಣ್ಣಂದು 14 ಸಿನಿಮಾ ಮಾಡಿದ್ದಾರೆ. ಶಿವಣ್ಣ ಅವರು ಇವರು ಕಾಂಬಿನೇಷನ್ನಲ್ಲಿ ಸಿನಿಮಾ ಬರುತ್ತೆ ಅಂತಲೇ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಆ ಟೈಮಲ್ಲಿ. ಆಮೇಲೆ ರಾಘಣ್ಣನ ಜೊತೆನೂ ಅಷ್ಟೇ 7-8 ಸಿನಿಮಾ ಮಾಡಿದ್ದಾರೆ. ಸೊ ಓಕೆ, ಲಾಸ್ಟ್ 2006 ಅನಿಸುತ್ತೆ ಲಾಸ್ಟ್ ಫೈನಲು ರವಿಶಾಸ್ತ್ರಿ ಅಂತ ರವಿ ಸರ್ ಜೊತೆ ಮಾಡಿದ್ರು. ಇದು ಅವರ ಒಂದು ಸಿನಿಮಾದ ಕತೆ. ಅವರು ಹೇಗೆ ಸ್ಕ್ರಿಪ್ಟ್ ಮಾಡ್ತೀರಿ, ಹೇಗೆ ರೆಡಿ ಆಗ್ತೀರಿ ಗಮನಿಸಿದ್ರಾ ಸರ್? ಅವ್ರದ್ದು ಈಗಿಂದಲ್ಲ, ಅವಾಗಿಂದನೂ ಅವ್ರದ್ದು ಹೇಗಿತ್ತು ಅಂದರೆ, ಕತೆ ನಾನು ಹೇಳ್ತೀನಿ, ಕತೆ ಇಷ್ಟೇ ನನಗೆ ಇದನ್ನು. ಯಾಕಂದರೆ ಅವರು ಯಾವಾಗಲೂ ಒಂದು ಫಾಲೋ ಮಾಡ್ತಿದ್ದೇನೆಂದರೆ, ನಾನೇ ಸ್ಟೋರಿ, ನಾನೇ ಸ್ಕ್ರೀನ್ ಪ್ಲೇ, ನಾನೇ ಡೈಲಾಗ್ ಅಂದರೆ ನನಗೆ ನಾನೇ ರಾಜ ಆಗ್ಬಿಡ್ತೀನಿ, ನನಗೆ ನಾನೇ ಎಲ್ಲನೂ ಓಕೆ ಆಗ್ಬಿಡುತ್ತೆ. ಸೊ ತಪ್ಪಿದ್ರೂ ನಾನು ತಪ್ಪು ಅಂತ ಅದನ್ನ ಹೇಳೋಕ್ಕೋಗಲ್ಲ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಇದು ನನ್ನ ಕತೆ, ಇದನ್ನು ಒಬ್ರು ರೈಟರ್ನ ಇಟ್ಬಿಟ್ಟು ಇದನ್ನ ನೀನು ಮಾಡು, ಏನು ಡೆವಲಪ್ ಮಾಡ್ತೀವಿ ಮಾಡು, ಇದು ಬೇಕಾ ಇದು ಬೇಡವಾ ಅದನ್ನು ಮಾಡ್ಕೊತೀನಿ ಅಂದ್ಬಿಟ್ಟು ಅದೇ ಫಾಲೋ ಮಾಡಿಕೊಂಡೆ.
ಇಲ್ಲಿವರೆಗೂ ಈಗ ಹೃದಯ ಮಾಡಿದಾಗ್ಲೂ ಅಷ್ಟೇ, ಅದೊಂದು 8 ಪೇಜಲ್ಲಿ ಒಂದು ನಾವಲ್, ಅದು 8 ಪೇಜ್ ಇದ್ದಿದ್ದು. ಅದನ್ನು ವರ್ಧನ್ ಅವ್ರಿಗೆ ತೋರಿಸಿ ಅವರು ಓದಿ ಅದನ್ನು ಕ್ಲೈಮ್ಯಾಕ್ಸ್ ಒಂದೇ ನೋಡಿಕೊಂಡು ಇಲ್ಲ ಮಾಡ್ಬೋದು ಇದು ಅಂತಂದಿದ್ದಕ್ಕೆ ಶೇಷಾದ್ರಿ ಅಂತ ರೈಟ್ರ್ ಇದ್ದಾರೆ, ಅವ್ರನ್ನ ಇಟ್ಟು ಆ ಥರ ಅವರು ಕೂತ್ರೆ ಹೆಚ್ಚು ಕಮ್ಮಿ ಸಿನಿಮಾ 30 ದಿವಸಕ್ಕೆ ಮುಗಿಸ್ತಾಯಿದ್ರು. ಬಟ್ ಈ ಡಿಸ್ಕಷನ್ ಹೆಚ್ಚು ಕಮ್ಮಿ ಒಂದು 3 ರಿಂದ 5 ತಿಂಗಳವರೆಗೂ ಡಿಸ್ಕಷನ್ ಮಾಡೋದು. ಸಿನಿಮಾ ಮಾಡ್ತಿದ್ದಿದ್ದೆ 30 ದಿವಸ, ಅವರು 30 ಮ್ಯಾಕ್ಸಿಮಮ್ ಅಂದರೆ 30-35. ಯಾವುದೇ ಇದಾದ್ರೂ ನಮ್ಮ ಹೇಗಿದೆ ಅಂದರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಹೇಳೋರು. ನಮ್ಮ ತಂದೆನ ಹಾಗೆ ಪ್ರೊಡ್ಯೂಸರ್ಗೆ ಏನು ಇದು ಇಷ್ಟರಲ್ಲಿ ಮುಗಿಸ್ಬೇಕು ಅಂದ್ರೆ ಅಷ್ಟರಲ್ಲೇ ಮುಗಿಸ್ತಿದ್ರು, ಇಷ್ಟು ದಿವಸದಲ್ಲೇ ಮಾಡಬೇಕು ಅಂದ್ರೆ ಅಷ್ಟೇ ಮಾಡ್ತಿದ್ರು. ಅವರು ಪೇಪರಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಆಗ್ತಿದ್ರು. ಬಟ್ ಅಲ್ಲಿ ಹೋಗಿದ್ಮೇಲೆ ಸ್ಪಾಟಲ್ಲಿ ಇಷ್ಟು ರೀಲು ಅದು ಇದು ಅಂತ ಏನೂ ಇಲ್ಲ, ಇಷ್ಟೇ ಬೇಕು ಹಿಂಗೆ ಬೇಕು 5-6 ಸಲ ಮಾನಿಟ್ರ್ ಮಾಡ್ತಿದ್ರು, ಒಂದೇ ಸಲ ಟೇಕ್ ಮಾಡ್ತಾಯಿದ್ರು. ಅಷ್ಟು ಪರ್ಫೆಕ್ಷನೇಟರ್ ಆಗಿದ್ದು. ರೂಮಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಹಿಂಗೆ ಇರಬೇಕು, ಇಷ್ಟೇ ಇರಬೇಕು, ಇದ್ರ ಮೇಲೆ ಒಂದು ಡೈಲಾಗ್ ಇರಬಾರ್ದು, ಇದ್ರ ಮೇಲೆ ಒಂದು ರಿಯಾಕ್ಷನ್ ಇರಬಾರ್ದು, ಹಂಗೆ ಮಾಡ್ತಾಯಿದ್ದಿದ್ದವರು. ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾಕಂದರೆ ಅವರು ಬೆಳ್ಕೊಂಬಂದಿದ್ದ ಅವರ ಗುರುಗಳೆಲ್ಲ ಹಾಗೆ ಇದ್ದಿದ್ದಿಲ್ಲ ಸರ್. ಅವರೆಲ್ಲ ಇಷ್ಟೇ ಫುಟೇಜಲ್ಲಿ ಇರಬೇಕು, ಹಿಂಗೆ ಮಾಡಬೇಕು ಅಂತ ಅವ್ರ ಜೊತೆ ನೋಡ್ಕೊಂಡು ಇವರು ಹಾಗೆ ಇದ್ದರು. ಸೊ ಹಾಗಾಗಿಯೇ ಅಣ್ಣವ್ರ ಕಂಪ್ನಿಯಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 25 ಸಿನಿಮಾ ಮೇಲೆ ಮಾಡಿದ್ವಿ. 25 ಅಂತೂ ಮಾಡಿದ್ವಿ ಅವರು. ವಜ್ರೇಶ್ವರಿ ಪೂರ್ಣಿಮೆ ಎಲ್ಲ ಸರಿ. ಹೌದು ಅದೇ ಅಂದರೆ ಹೆಸರು ಕಂಪ್ನಿ ಬೇರೆ ಆಗ್ತಿತ್ತು, ಬಟ್ ಅಣ್ಣವ್ರದ್ದು. ಈಗ ಇವರು ಗೋವಿಂದಣ್ಣನ ಸಿನಿಮಾ ಇದೆ, ಮಿಳಿದೆ ಶ್ರುತಿ, ಆಮೇಲೆ ನಮ್ಮ ಇವರಿದ್ದಾರೆ ಚಿನ್ನೇಗೌಡರು ಇದ್ದಾರಲ್ಲ, ಅವ್ರದ್ದು ಹೃದಯ ಹಾಡಿತ್ತು. ಸೊ ಈ ಥರ ಅವರ ಬ್ಯಾನರಲ್ಲೇ ಒಂದು 25 ಸಿನಿಮಾ ಅವ್ರಿಗೂ ನಾವು ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ತಂದೆ ಹೇಗಿದ್ದರು ಅಂದರೆ ಅವ್ರಿಗೊಂದು ಅಕ್ಕವ್ರಿಗೆ ಅಣ್ಣವ್ರಿಗೆ ಅಂದರೆ ಒಂದು ದತ್ತು ಮಗ ಥರನೇ ಅವರು. ಹೇಗೆ ಅಂದರೆ ಬೆಳಗ್ಗೆ ಹೋದರೆ ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ ಅಲ್ಲೇ ಇರ್ತಾಯಿದ್ರು. ಅಲ್ಲೇ ಇದ್ದು ಅವ್ರಿಗೆ ಹೇಗಿರಬೇಕೋ ಹಾಗೆ ಇದು ಮಾಡಿಕೊಂಡು ಅವ್ರು ಬೆಳಗ್ಗೆ ವಾಕಿಂಗ್ ಹೋದ್ರು ಜೊತೆಲೇ. ಇದು ಚೆನ್ನೈಯಲ್ಲಿ ಅವ್ರು ಎದೊಳೋದಕ್ಕೆ ಮುಂಚೆ ಅವ್ರು ಹೋಗಿ ಅವ್ರ ಜೊತೆ ಇದ್ದು, ಇವರು ಅವ್ರ ಜೊತೆ ವಾಕಿಂಗ್ ಹೋಗಿ ಬಂದು. ಯಾಕಂದರೆ ಇವ್ರಿಗೆ ಅಣ್ಣವ್ರು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಇನ್ಯಾರೂ ಗೊತ್ತಿಲ್ಲ ಅವ್ರಿಗೆ ಆ ಟೈಮಲ್ಲಿ. ಸೊ ಇವರಿಗೆ ಪ್ರಪಂಚನೇ ಹಾಗೆ ಇತ್ತು, ಎದ್ದರೆ ಅವ್ರ ಜೊತೆನೇ ಇರಬೇಕು, ಅವ್ರ ಇದರಲ್ಲೇ ಇರಬೇಕು, ಹಾಗೇ ಇದ್ದಿದ್ದು. ಸೊ ಆ ಥರ ನಂಬಿಕೆ ಉಳಿಸ್ಕೊಂಡಿದ್ದಕ್ಕೆ ಅಲ್ಲಿಂದ ಅಣ್ಣವ್ರದ್ದು ಫಸ್ಟ್ ಸಿನಿಮಾ ಸಿಗಬೇಕು ಅಂದರೆ ಅಷ್ಟು ಹುಡುಗಾಟ ಅಲ್ಲ ಅದು. ಇವರ ಬಿಹೇವಿಯರು ಹೇಗಿದ್ದಾರೆ ಅಂತೆಲ್ಲ ನೋಡ್ಕೊಂಡು ಇವ್ರಿಗೆ ಕ್ಯಾಲಿಬರ್ ಇದೆಯಾ ಅಂತ ನೋಡಿಕೊಂಡೇ ಕೊಟ್ಟಿದ್ದು. ಆಮೇಲೆ ಹಂಗೆ ಅವ್ರ ಜೊತೆನೇ ಎಲ್ಲ ಇದ್ದಿದ್ದು ನಾವು. ನೋಡಿ, ರಾಜ್ಕುಮಾರ್ ಅವ್ರ ಮನೆಯಲ್ಲಿ ತುಂಬ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿದ್ರು ಅಂತ ಕೇಳ್ಪಟ್ಟಿದ್ದೀವಿ. ಆದರೆ ತುಂಬ ಜನಕ್ಕೆ ನಿರ್ದೇಶಕರಾಗುವಂಥ ಇದು ಅವಕಾಶ ಬರಲಿಲ್ಲ. ಆದರೆ ನಿಮ್ಮ ತಂದೆಗೆ ನೋಡಿ ಎಂಥ ಒಳ್ಳೆಯದು ಅವಕಾಶ, ಮತ್ತು ಅವರು ಅದನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ರು ಸರ್. ಅದು ಖಂಡಿತ ಸರ್. ಯಾಕಂದರೆ ಈಗ ಒಂದು ಸ್ಪಾಟಲ್ಲಿ ಈಗ ನಾನು ಡೈಲಾಗ್ ಹೇಳ್ಕೊಡ್ಬೇಕು, ಇಲ್ಲಾಂದ್ರೆ ಅಲ್ಲಿ ಡೈರೆಕ್ಟ್ರ್ ಇಲ್ಲ ಅಂದ್ರೂ ಅವರ ಒಂದು ಪೊಸಿಷನ್ನಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದು ಒಬ್ಬರು ನಟನಿಗೆ ಗೊತ್ತಾಗಿರುತ್ತೆ. ಇವನು ಕೆಲಸ ಮಾಡ್ತಿದ್ದಾನ ಮಾಡ್ತಿಲ್ವಾ ಅಂತ. ಸುಮ್ಮನೆ ಬರೋರು ಹೋಗೋರು ಎಷ್ಟೊಂದು ಜನ ಇರ್ತಾರೆ. ಇವರು ಡೈರೆಕ್ಟ್ರ್ ಇಲ್ಲದಿರಲಿ ಆ ಸಿನಿಮಾನ ಒಂದು ಥಾಟ್ ಬಿಟ್ಟು ಆಚೆ ಹೋಗ್ತಾರೆ. ಇವತ್ತು ಇದೇ ಮಾಡಬೇಕು, ಇಷ್ಟೇ ಪ್ರೋಗ್ರಾಮ್ ಇದೆ ಅಂದರೆ ಅದನ್ನ ಪ್ರೋಗ್ರಾಮ್ನ ಹೇಗೆ ಅಡ್ಜಸ್ಟ್ ಮಾಡಿ ಡೈರೆಕ್ಟ್ರಿಗೆ ಕೂರಿಸ್ಬೇಕು ಅನ್ನೋದನ್ನ ಇವ್ರು ಚೆನ್ನಾಗಿ ಇದು ಮಾಡ್ತಾಯಿದ್ರು. ಸೊ ಅದನ್ನೆಲ್ಲ ಅಪ್ಪಾಜಿಯವರು ಇದು ನೋಡ್ತಾಯಿದ್ರು. ಓಕೆ. ಮತ್ತು ಶೂಟಿಂಗ್ ಸ್ಪಾಟಲ್ಲಿ ಹೆಂಗಿರೋದು ಸರ್? ಇದು ಒಂದು ಇನ್ಸಿಡೆಂಟ್ನ ಹೇಳಬೇಕು ಅಂದರೆ ಲಾಸ್ಟ್ ನಾನು ಡಕೋಟಾ ಎಕ್ಸ್ಪ್ರೆಸ್ ಟೈಮಲ್ಲಿ ನಾನು ಹೇಳ್ತಾ ಇರೋದು. ಒಂದು ಅವಾಗ ಅವ್ರಿಗೆ 65 ಹೆಚ್ಚು ಕಮ್ಮಿ ಇತ್ತು ಸರ್, ಏಜು 65 ಅಂತ ಇತ್ತು. ಹೇಗಿತ್ತು ಅಂದರೆ ಈ ಶಾರ್ಟ್ ಆಗಿದ ತಕ್ಷಣ ಬಾಬಾ ಅಂತ ಇಮಿಡಿಯೇಟ್ ಈ ಶಾರ್ಟ್ ಆಯಿತಾ, ನೆಕ್ಸ್ಟ್ ಅಲ್ಲಿ ಲೈಟಿಂಗ್ ಎಲ್ಲ ಹೇಳ್ಬಿಟ್ರು ಅವರು. ಆ ಶಾರ್ಟ್ ಅಂತ ಹಿಂಗೆ ಮಾಡಿಬಿಟ್ರು. ಒಂದು ಸಲ ಏನಾಯಿತು, ಇದೇ ಥರ ನೈಟಲ್ಲಿ ಇದರಲ್ಲಿ ಕಂಟಿನ್ಯೂನಲ್ಲಿ ಶೂಟಿಂಗ್ ನಡೀತಾಯಿತ್ತು. ಈ ಶಾರ್ಟ್ ಮುಗೀತು, ಡೈರೆಕ್ಟ್ ಇಮಿಡಿಯೇಟಾಗಿ ಹಿಂಗೆ ಹೋದರು. ಕ್ಯಾಮ್ರಾಮೆನ್ನು ಹಿಂದೆನೇ ಹೋಗ್ತಾ ಇದ್ದಾರೆ. ಬರ್ತೀನಿ. ಇಲ್ಲ ಸರ್, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬೇರೆ ಯಾವುದೋ ಒಂದು ಕೆಲಸಕ್ಕೆ, ನಾನು ಬರ್ತೀನಿ. ಯಾಕಂದರೆ ಇವ್ರದ್ದು ಅಷ್ಟಿತ್ತು. ಇದು ಮುಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಶಾರ್ಟಿಗೆ ರೆಡಿ ಮಾಡಿಬಿಡ್ತಿದ್ರು. ಅಷ್ಟು ಫಾಸ್ಟ್. ಯಾವಾಗ ಅವರು 66ನೇ ವಯಸ್ಸಲ್ಲೂ ಅಷ್ಟೇ ಕೆಲಸ ಅಂತ ಬಂದರೆ ಸರ್, ಯಾವುದೇ ಕಾರಣಕ್ಕೂ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಸರ್. ಅಷ್ಟು ಶ್ರದ್ಧೆಯಿಂದ ಮಾಡೋರು. ಅಷ್ಟು ಒಂದು ಏನಂತಾರೆ, ಅದು ಒಂದು ಅವರ ಪ್ರಾಣ, ಅದು ಅವ್ರಿಗೆ ಉಸಿರು. ಅದು ಅವ್ರಿಗೆ ಲಾಸ್ಟಲ್ಲಿ ಅಂದರೆ ಆರೋಗ್ಯಕ್ಕೇನೂ ಇರಲಿಲ್ಲ, ಎಲ್ಲ ಚೆನ್ನಾಗೇ ಇತ್ತು. ಲಾಸ್ಟಲ್ಲಿ ಸಿನಿಮಾ ಇಲ್ಲ ನಾನು ಮತ್ತೆ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದರು. ನೆಕ್ಸ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮಾರು ನಾವೆಲ್ಸು ಅದು ಇದು ಎಲ್ಲ ಓದ್ತಾಯಿದ್ರು. ಲಾಸ್ಟು ಈಗ 2018ನಲ್ಲಿ ಏನಾಯಿತು, ಅವ್ರಿಗೊಂಚೂರು ವೀಸಿಂಗ್ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದು ಡಾಕ್ಟ್ರಿಗೆ ತೋರಿಸಿದಾಗ ಏನಿಲ್ಲ, ಬೆನ್ನಲ್ಲಿ ನೀರು ಸೇರಿದೆ. ಒಂದು 2 ಡೇಸ್ ಅಡ್ಮಿಟ್ ಆಗಿ, ಅಷ್ಟೇ ಹೇಳಿದ್ದೀನಿ, ಏನೂ ಅಲ್ಲ. 2 ಡೇಸ್ ಅಡ್ಮಿಟ್ ಆಗಿ 2 ಡೇಸಲ್ಲಿ ನಿಮಗೆ ಇದೆಲ್ಲ ಕ್ಲಿಯರ್ ಆಗೋಗುತ್ತೆ, ಆಮೇಲೆ ಡಿಸ್ಚಾರ್ಜ್ ಆಗಿ ಅಂತಂದು. ಸರ್ ಇಲ್ಲಿಂದ ಹೇಗಿತ್ತು ಅಂದರೆ, ನಾರ್ಮಲಾಗಿ ನಾವು ಹೆಂಗೆ ಆಚೆ ಯಾರಾದರೂ ಫಂಕ್ಷನು ಎಲ್ಲೋ ಹೋಗ್ತೀವಲ್ಲ, ಆ ಥರನೇ ನಾವು 3 ಜನ ಹೊರಟಿದ್ದು. ನಾನು, ನಮ್ಮ ತಾಯಿ, ನಮ್ಮ ತಂದೆ. ಇಲ್ಲೇ ಫೋರ್ಟೀಸ್ಗೆ ಹೋದ್ವಿ ಸರ್. ನಾರ್ಮಲಾಗೆ ಕರ್ಕೊಂಡು ಹೋಗಿದ್ದು. ಅವ್ರಿಗೆ ಒಂದು ಕೆಮ್ಮು, ನೆಗಡಿ, ಶೀತ ಏನೂ ಇರಲಿಲ್ಲ.
ವೀಲ್ ಚೇರ್ ಇಲ್ಲ ಏನಿಲ್ಲ? ಇಲ್ಲ ಸರ್ ನಾರ್ಮಲಾಗೇ ಇದ್ದರು. ಹಿಂದಿನ ದಿವಸ ನಮ್ಮ ಅಕ್ಕನ ಮನೇಲಿ ಫಂಕ್ಷನ್ ಎಲ್ಲ ಇತ್ತು, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಭಾನುವಾರ ಅವ್ರ ಮನೇಲಿ ಫಂಕ್ಷನು. ನಾವು ಈ 2 ದಿವಸ ಹೋಗ್ಬಿಟ್ಟು ಬಂದ್ಬಿಡೋಣ. ಗುರುವಾರ ಬಂದ್ವಿ ನಾವು, ಶುಕ್ರವಾರ ಶನಿವಾರ ಮುಗಿಸ್ಕೊಂಡು ಶುಕ್ರವಾರ ಹೋಗ್ಬಿಡೋಣ, ಭಾನುವಾರ ನಮ್ಮ ಅಕ್ಕನ ಮನೇಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಬಂದು 2 ಡೇಸ್ಗೆ ಅಂತ ಬಂದಿತ್ತು ಸರ್. ಅದೇನಾಯಿತು ಅನ್ನೋದು ಇದುವರೆಗೂ ಏನೂ ಗೊತ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಕರ್ಕೊಂಡೋಗಿ ಅದೂ ಅವತ್ತು ಹೇಗಿತ್ತು ಅಂದರೆ ಟೈಮ್ ನಮಗೆ ಹಾಸ್ಪಿಟ್ಲಲ್ಲಿ ಇದೇ ಇಲ್ಲ, ಬೆಡ್ಗಳೇ ಇಲ್ಲ ಫೋರ್ಟಿಸಲ್ಲಿ. ಅವರು ಅದನ್ನೇ ಏನಂತಿದ್ದಾರೆ, ಇಲ್ಲ ನೀವು ಇವತ್ತು ಹೋಗಿ ಸರ್. ಇಲ್ಲಮ್ಮ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅಡ್ಮಿಟ್ ಸರ್, ರೂಮೇ ಇಲ್ಲ, ಏನೂ ಮಾಡೋಕ್ಕಲ್ಲ, ಇವತ್ತು ಹೋಗಿ ನಾಳೆ ಬನ್ನಿ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮ ತಂದೆ ಇಲ್ಲ ನಾನು ಭಾನುವಾರ ನಂಗೆ ಫಂಕ್ಷನ್ ಇದೆ, ನಾನು ಬೇಕಾದ್ರೆ ಎಮರ್ಜೆನ್ಸಿಲಿ ಇಲ್ಲಿ ಇದೆಯಲ್ಲ, ನಾನು ಇಲ್ಲಿರ್ತೀನಿ, ರೂಮ್ ಶಿಫ್ಟ್ ಆದಾಗ ನಂಗೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಸರ್. ಈ ಥರ ನಡೆದು ಅವ್ರಿಗೇನಾಯಿತು, ಒಂದು 12 o'clock 1 o'clock ರೂಮಿಗೆ ಶಿಫ್ಟ್ ಮಾಡ್ತೀನಿ ಅಂತ ರೂಮಿಗೆ ಶಿಫ್ಟ್ ಮಾಡೋದು ಸರ್. ಅಲ್ಲೂ ಏನೂ ಇಲ್ಲ, ಆಕ್ಸಿಜನ್ ಏನೂ ಇಲ್ಲ, ನೀರು ತೆಗಿಬೇಕಾಯ್ತಲ್ಲ, ಅದಕ್ಕೇನು ಟ್ರೀಟ್ಮೆಂಟ್ ಕೊಡೋಣ ಅಂತ ಇದ್ರು ಸರ್. ಅರೌಂಡ್ ಒಂದು 3:30 4 o'clock ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸಡನ್ನಾಗಿ. ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದು ಹೇಗಾಯಿತು ಏನಾಯಿತು ಡಾಕ್ಟರ್ ಕೇಳಿದ್ರು ನಮಗೂ ಗೊತ್ತಿಲ್ಲ ಅಂತಲೇ ಅಂತಾರೆ. ಸೊ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಫೋರ್ಟಿಸಲ್ಲಿ 16 ದಿವಸ ಇದ್ದರು. ಫೋರ್ಟಿಸಲ್ಲಿ 16 ದಿವಸ ಇದ್ದರು. ಏನು ಸರಿ ಹೋಗುತ್ತೆ, ಇನ್ನೇನು ಆಗೋಗುತ್ತೆ, ಆಕ್ಸಿಜನ್ ಇದಾಗ್ತಿದೆ ಅಂದ್ಬಿಟ್ಟು ನೆಕ್ಸ್ಟು ವೆಂಟಿಲೇಟರ್ಗೆ ಹಾಕಲೇಬೇಕು ಅಂದರು. ಅಲ್ಲಮ್ಮ ಎಲ್ಲ ಚೆನ್ನಾಗೇ ಇದೆಯಲ್ಲ, ಇನ್ನೇನಕ್ಕೆ ಅಂದರೆ ಇಲ್ಲ ಅವ್ರ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂದರು. ಸರಿ ಬೇಡ ಅಂದ್ಬಿಟ್ಟು ಅಲ್ಲಿಂದ ವಿಕ್ರಮ್ಗೆ ಶಿಫ್ಟ್ ಮಾಡಿದ್ವಿ. ವಿಕ್ರಮ್ಗೆ ಶಿಫ್ಟ್ ಮಾಡಿ ಒಂದು 1.5 days ಅಷ್ಟೇ. ಸೊ ಆಲ್ಮೋಸ್ಟ್ ಒಂದು 18 days ಹಾಸ್ಪಿಟ್ಲಲ್ಲಿ ಲಾಸ್ಟಲ್ಲಿ. ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಅಂದಿದ್ರು, ಇವತ್ತಿನವರೆಗೂ ಇದ್ದಿರಬಹುದೇನೋ ಅವರು. ಅದೇನಾಯಿತು ಅನ್ನೋದು ಗೊತ್ತಿಲ್ಲ ಅದು. ಹಾಗಾಗಿ 18th day 2018ನಲ್ಲಿ October 29th. ಆಮೇಲೆ ಅಲ್ಲಿ ಹಂಗಾಗಿ ಒಂದು 1/2 hour 1 hour ಸರ್. ಅದು ನಮ್ಮ ತಾಯಿಗೂ ಹೇಳಿರಲಿಲ್ಲ, ನಮ್ಮ ತಂದೆನ ಕರ್ಕೊಂಬರೋವ್ರಿಗೂ ನಮ್ಮ ತಾಯಿಗೂ ಹೇಳಿರಲಿಲ್ಲ ಹಿಂಗಾಗಿದೆ ಅಂತ. ನಾನು ನಮ್ಮ ಅಕ್ಕ ಇದ್ವಿ, ನನ್ನ ವೈಫ್ಗೆ ಹೇಳಿದ್ದೆ ಟಿ ವಿಗೆ ಹಾಕೋಬೇಡ, ಅಮ್ಮಂದು ಫೋನ್ ಇಸ್ಕೊಂಬಿಡು ಅಂತ. ಸರ್ ಅದು ಹೇಗೆ ಅನ್ನೋದೇ ಗೊತ್ತಿಲ್ಲ ಇವ್ರಿಗೆ. 1 hour ಆಲ್ಮೋಸ್ಟ್ ಎಲ್ರಿಗೂ ನ್ಯೂಸ್ ಗೊತ್ತಾಯಿತು ಸರ್. ಯು ಬಿಲೀವ್ ಮಿ ಆರ್ ನಾಟ್, 1 hour ಶಿವಣ್ಣ ಬಂದರು, ಹಾಸ್ಪಿಟ್ಲಿಗೆ ಬಂದು ಅಲ್ಲೇ ಒಂದು 10 ನಿಮಿಷ ಇದ್ದು. ಪಾಪ ಅವರಿಬ್ಬರ ರಿಲೇಷನ್ ಹಾಗೆ ಇತ್ತು ಸರ್. ಯಾಕಂದರೆ ಸಿನಿಮಾ ಅನ್ನೋದಕ್ಕಿಂತ ಅವರು ಚಿಕ್ಕ ವಯಸ್ಸಿಂದನೂ ನೋಡಿಕೊಂಡು ಅವ್ರ ಜೊತೆನೇ ಬೆಳ್ಕೊಂಬಂದವರು. ಹಾಗೆ ಇದ್ದಿದ್ದು ಅವರು. ಹೇಗೆ ಅಂದರೆ ಜೊತೆಲಿದ್ದಾಗ ಶಿವುಗೆ ಅಂತ ಮಾತಾಡೋರು, ಶಿವಣ್ಣ ಮಾತ್ರ ರಾಜು ಅಂತ ಮಾತಾಡೋರು, ಇಲ್ಲ ಕುಳ್ಳ ಅಂತ ಮಾತಾಡೋರು. ಬಟ್ ನಮ್ಮ ತಂದೆ ಹೇಗಿದ್ರು ಅಂದರೆ 4-6 ಜನ ಇದ್ದಾಗ ಶಿವಣ್ಣ ಅಂತಲೇ ಮಾತಾಡ್ತಾರೆ. ಯಾಕಂದರೆ ನೀವು ಒಬ್ಬ ಹೀರೋನ ಬೇರೊಬ್ರ ಮುಂದೆ ಮಾತಾಡುವಾಗಲೇ ಹಾಗೆ ಮಾತಾಡೋದು. ಪರ್ಸ್ನಲ್ ಆಗಿದ್ದಾಗ ಶಿವು ಅಂತ ಮಾತಾಡ್ತಾರೆ. ಸೊ ಅಷ್ಟು ಬಾಂಡಿಂಗಲ್ಲಿತ್ತು. ಅವ್ರು ಬಂದರು, ಒಂದು 10-15 ನಿಮಿಷ ಇದ್ದರು. ಅದೇ ಏನಾಯಿತು ಅಂತ ಅವರು ಕೇಳ್ಕೊಂಡ್ರು ಸರ್. ಅವ್ರು ಹೋಗಿ ಒಂದು 5 ನಿಮಿಷಕ್ಕೆ ಅಂಬರೀಷ್ ಸರ್ ಬಂದರು. ಯಾಕಂದ್ರೆ ಅಂಬರೀಷ್ ಸರು ಇವರು ತುಂಬ ಕ್ಲೋಸು. 3 ಸಿನಿಮಾ ಹೃದಯ ಹಡಿತು ಬಂದಾಗ ಅದನ್ನೇ ಹೇಳೋರು, ಆಲ್ಮೋಸ್ಟ್ ನಂದು ಒಂಚೂರು ಗ್ರಾಫ್ ಕಮ್ಮಿ ಆಗ್ತಿದೆ ಅಂದಾಗ ಈ ಸಿನಿಮಾ ಬಂದು ನಾನು ಬೇರೆ ಲೆವೆಲ್ಗೆ ಹೋಗಿದ್ದೆ. ಅದಕ್ಕೆ ಅವರು ಅಷ್ಟೇ ಕುಳ್ಳ ಅಂತಲೇ ಕರೆಯೋರು, ನಮ್ಮ ಕುಳ್ಳನೇ ಕಾರಣ ಅಂತ. ಅವರು ಬಂದರು, ಅವರು ಒಂದು ಅಷ್ಟೊತ್ತಿದ್ದರು. ಇದ್ಬಿಟ್ಟು ಪಾಪ ಅವರು ಅದನ್ನೇ ಅಂದರು, ಅಲ್ಲಿರೋ ಮ್ಯಾನೇಜರ್ನ ಕರೆದ್ಬಿಟ್ಟು ಅದೇನಿದೆಯೋ ಬಿಲ್ಲು ನಾನು ಕ್ಲಿಯರ್ ಮಾಡ್ತೀನಿ, ಅವ್ರನ್ನ ಕಳಿಸಿ ಅಂತ ಹೇಳೋದು. ಬಟ್ ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಏನು ಅಂದರೆ ನನ್ನ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ, ಯಾರ ಹತ್ರ 1 ರೂಪಾಯಿ ನೀನು ಈಸ್ಕೊಂಡು ನಾನು ಏನು ಮಾಡ್ಕೋಬಾರ್ದು ಅಂತ. ಇವತ್ತು ಅದೇನೋ ಗೊತ್ತಿಲ್ಲ ಸರ್, ನನಗೆ ಒಂದು ಬುದ್ಧಿ ಬಂದಾಗಿಂದನೂ ಯಾವಾಗಲೂ ಆ ಮಾತು ಹೇಳೋರು ಅವರು. ಯಾರ ಹತ್ರ ನಿನಗಾಗಲಿಲ್ವಾ ಏನೋ ಒಂದು ಆದಷ್ಟು ಮಾಡಿಬಿಟ್ಟು ನಾನು ಇದು ಮಾಡು, ಯಾರ ಹತ್ರ ಇದು ಮಾಡಬೇಡ ಅಂತ. ಆ ಥರ ಅವ್ರು ಬಂದು ಹಿಂಗೆ ಹೇಳಿದ್ರು. ಇಲ್ಲ ಸರ್ ಅಪ್ಪಾಜಿ ಹಿಂಗೆ ಹೇಳಿರೋದು. ಅವಾಗ ಸಾರಾ ಗೋವಿಂದವರು ಬಂದರು, ಏನೋ ಹಿಂಗಂತ ನೀವು ಕೊಟ್ಟರೆ ನಿನ್ಗೆ ಬೇರೆ ಏನಕ್ಕೋ ಖರ್ಚಾಗುತ್ತೆ, ನೀನು ಮಾಡ್ಕೊ ಹೋಗು ಅಂದರು. ಇಲ್ಲ ನಾ ಬೇಡ ಅಂದೆ. ಸರಿ ಬೇಡ ಅಂತ ಇದು ಮಾಡೋದು. ಆಮೇಲೆ ಚೆನ್ನ ಅಂತ ಇದ್ದಾರೆ, ಚೆನ್ನಣ್ಣ ಇದ್ದಾರಲ್ಲ, ಅವರು ಬಂದಿದ್ದರು. ಅವರು ಅದನ್ನೇ ಬಂದರು, ತುಂಬ ಖರ್ಚಾಗುತ್ತೆ, ನೀನು ತಲೆ ಕೆಡಿಸ್ಕೊಂಬೇಡ, ನಾನು ಕ್ಲಿಯರ್ ಮಾಡ್ತೀನಿ, ನೀನು ಹೋಗು, ನಿಂಗೆ ಆದಾಗ ಕೊಡು ಅಂತ ಅವರು ಅದೇ ಮಾಡೋದು. ಆಮೇಲೆ ರಾಘಣ್ಣ ಬಂದಿದ್ರು, ಅಲ್ಲೇ ರಾಘಣ್ಣನೂ ಬಂದು ಅಲ್ಲೇ ನೋಡಿಕೊಂಡು ಅವ್ರ ಪಾಪ ರೆಗ್ಯುಲರ್ ಯಾವಾಗಲೂ ಅದನ್ನೇ ಹೇಳ್ತಾರೆ, ರಾಜು ಹೋದಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ, ನಮ್ಮ ಮನೆ ಬಾಗಿಲು ಯಾವಾಗಲೂ ಓಪನ್ ಆಗಿರುತ್ತೆ, ನೀನು ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಬಾ ನೀನು ನಮ್ಮ ಮನೆಗೆ. ಈ ಮಾತನ್ನು ರಾಘಣ್ಣ ಅವರು ಹೇಳ್ಬಿಟ್ಟೆ ಹೋದರು. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಸುಮಾರು ದೊಡ್ಡಣ್ಣ ಇಂದ ಸುಮಾರು ಜನ ಬಂದಿದ್ದರು. ಹೀಗೆ 2018 ಅವರು ಲಾಸ್ಟ್ ಆಯಿತು. ಬಟ್ ನೋಡಿ, ಒಬ್ಬ ಮನುಷ್ಯ ಬ್ಯಾಕ್ ಟು ಬ್ಯಾಕ್ ಅಷ್ಟು ಹಿಟ್ಸ್ ಕೊಡೋಕ್ಕೆ ಹೆಂಗೆ ಸಾಧ್ಯ ನೋಡಿ. ಅವರಂತೂ ಒಂದು ಎರಾನೇ ಕ್ರಿಯೇಟ್ ಮಾಡಿಬಿಟ್ರು. ಯಾಕಂದರೆ ಅವ್ರ ಗುರುಗಳು ದೊರೆ ಭಗವಾನ್ಗಿತ್ತು ಆ ಹೆಸರು, ಇವ್ರು ಅದನ್ನೇ ಫಾಲೋ ಮಾಡಿಬಿಟ್ರು ನೋಡಿ. ಇವ್ರಿಗೂ ಒಂದು ಅದೇ ಹೆಂಗೆ, ಹೌ ಇಸ್ ದಟ್ ಪಾಸಿಬಲ್ ಸರ್? ಆ ಟೈಮಲ್ಲಿ ದೇವರು ಇದೇ ಇರಬೇಕಷ್ಟೇ, ಅವ್ರಿಗೆ ದೇವ್ರ ಕೃಪೆ ಇರಬೇಕು, ಅವ್ರ ತಂದೆ ನಮ್ಮ ತಾತಂದು ಕೃಪೆ ಇರಬೇಕು. ಆಮೇಲೆ ಅದೇ ಹೇಳಿದ್ನಲ್ಲ ಸರ್, ಕೆಲಸಕ್ಕೆ ಅವ್ರು ಮೋಸ ಮಾಡ್ತಿರ್ಲಿಲ್ಲ ಸರ್.
ಮೇನ್ ಪಾಯಿಂಟ್ ಏನು ಅಂದರೆ ಕೆಲಸಕ್ಕೆ ಮೋಸ ಮಾಡ್ತಿರ್ಲಿಲ್ಲ ಅವ್ರು. ರಾತ್ರಿ ಎಷ್ಟೊತ್ತಿಗೆ ಬಂದು ಮಲಗಲಿ ಏನೇ ಮಾಡಿರಲಿ ಬೆಳಗ್ಗೆ ಅಲ್ಲಿ ಹೋಗಬೇಕು ಅಂದರೆ ಫಸ್ಟು ಹೋಗಿ ನಿಂತಿರೋರು. ಅಲ್ಲಿ ಹೋಗಿ ಏನು ಮಾಡಬೇಕು ಇವತ್ತು ಅನ್ನೋದು ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಸರ್ ಹೇಗೆ ಅಂದರೆ ಅವ್ರ ಹತ್ರ ನಾನು ಅಸ್ಟೆಂಟಾಗಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್ ಸಿಕ್ಕಿದಲ್ಲಿ ಹೊಡಿತಿದ್ರು ಸರ್ ಅವರು ಅಸ್ಟೆಂಟಾಗಲಿ ಅಸೋಸಿಯೇಟ್ ಆಗಲಿ ಹೊಡೆದು ನೆಕ್ಸ್ಟು ನೈಟೇ ಅವತ್ತು ನೈಟೇ ಅವ್ನಿಗೆ ಯಾವ ಥರ ಇದು ಮಾಡೋನು ಅಂದರೆ ಇವತ್ತು ನಾನು ಹಿಂಗೆ ಹೊಡೆದೆ ಅಂತ ಬೇಜಾರು ಮಾಡಬೇಡ, ನನಗಿರೋ ಟೆನ್ಷನು ಇಷ್ಟು ಜನನ ನಾನು ಸಂಭಾಳಿಸ್ಬೇಕು, ಇಷ್ಟು ಜನ ಟೆನ್ಷನ್ ನಾನು ಒಬ್ಬನ ಮೇಲೆ ಬಿದ್ದಿರುತ್ತೆ, ಅವಾಗ ಏನು ಮಾತಾಡ್ತೀನಿ ನಂಗೆ ಗೊತ್ತಾಗಲ್ಲ, ಇದೆಲ್ಲ ನಾನು ಹಿಂಗೆ ಮಾಡಿದ್ದೀನಿ ಅಂದರೆ ಇದೆಲ್ಲ ನೀನು ತಿಳ್ಕೊ ನೀನು ಕಲ್ತ್ಕೊ ಅಂದ್ಬಿಟ್ಟು ಅವ್ರನ್ನ ಅಷ್ಟೇ ಕನ್ವಿನ್ಸ್ ಮಾಡಿ ಸರ್ ಇವ್ರ ಜೊತೆ ಇದ್ದಿದ್ದು ಅಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ಸ್ ಆಗಲಿ ಅವ್ರನ್ನ ಬಿಟ್ಟು ಹೋಗಲ್ಲ ಸರ್, ಹೋಗ್ತಾ ಇರಲಿಲ್ಲ. ಅವ್ರು ಬೈಯೋದಾಗಲಿ ಇನ್ನೊಂದಾಗಲಿ ಏನೇ ಮಾಡಲಿ ಇವ್ರ ಜೊತೆ ಇದ್ದರೆ ನಾನು ಏನೋ ಒಂದು ಕಲಿತೀನಿ ಅಂತಲೇ ಇರ್ತಾರೆ ಸರ್. ಹಾಂ ಸರ್, ಕೆಲಸದ ವಿಷಯದಲ್ಲಿ ಅಷ್ಟೇ ಕೋಪ ಅವರು. ಆ ಕೆಲಸ ಮುಗಿತಾ ಎಲ್ಲರಿಗೂ ಅದೇ ಈಕ್ವಲಾಗಿ ಏನು ಇದು ಮಾಡಬೇಕು ಹಂಗೆ ಕೂತ್ಕೊಂಡು ಸರ್ ನಮ್ಮ ಈಗ ಲಾಸ್ಟ್ ಒಂದು 8-10 ವರ್ಷ ಅವರ ಸಿನಿಮಾ ಕೆರಿಯರ್ ಇದ್ದಾಗ ನಾವುಗಳೇ ಇದ್ದಿದ್ದು. ಅವ್ರಿಗೆ ಇದ್ದಿದ್ದು ಹೇಗಿತ್ತು ಅಂದರೆ ಒಂದು ಅಸಿಸ್ಟೆಂಟ್ಸು ಅಸೋಸಿಯೇಟ್ಸ್ ಎಲ್ಲ ಒಂದು 30-35 ವರ್ಷದ ಮೇಲಿದ್ದರು. ಯಾವಾಗ ನಾನು ಒಂದು ಸ್ವಲ್ಪ ಸಿನಿಮಾ ಅಂತ ಬಂದಮೇಲೆ ನಾನು ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ಜೊತೆ ಬಂದ ತಕ್ಷಣ ನನ್ನ ಒಂದು ಗ್ರೂಪ್ ಬಂತು, ಏನು ಒಂದು 18, 20, 22 ಈ ವಯಸ್ಸವರೆಲ್ಲ ಬಂದರು ಸರ್. ಅವ್ರು ಬಂದ್ರೂ ಅವ್ರ ಜೊತೆನೇ ಮಧ್ಯದಲ್ಲಿ ಕೂತ್ಕೊಂಡು ಏನೇನು ಬೇಕು ಯಾವ ಥರ ಮಾತಾಡಬೇಕು ಸರ್, ಒಂದು ಸೀನ್ ಕೊಟ್ಬಿಟ್ರೆ ನೀನು ಕಾಮಿಡಿಯಾಗಿ ಹೇಳು ಇಲ್ಲ ಯಾವ ಥರ ಬೇಕಾದ್ರೆ ನೀನು ಹೇಳು, ನಾನು ತೊಗೊಳಕ್ಕೆ ನಾನು ರೆಡಿ ಇರ್ತೀನಿ. ಆಮೇಲೆ ಅವ್ರಿಗೆಲ್ಲ ಭಾನುವಾರ ಅಂತ ಆಗ್ಬಿಟ್ರೆ ಅವ್ರ ಕೈಯಾರೆ ಅವರೇ ಅಡುಗೆ ಮಾಡಿ ಅಷ್ಟು ಜನಕ್ಕೆ ಅವರೇ ಬಿಡಿಸೋರು. ಅದರಲ್ಲೆಲ್ಲ ಸಿನಿಮಾ ಅಂತ ಬಂದಾಗ ಅವ್ರ ಕೋಪ ಹಿಂಗೆ ಮಾಡಬೇಕು ಹಿಂಗೆ ಅದರಲ್ಲಿ ನೀವೇನಾದ್ರು ಅವ್ರ ಹತ್ರ ಶಬಾಷ್ ಅನ್ಸ್ಕೊಂಬಿಟ್ರೆ ಸರ್ ನಿಮ್ಮನ್ನ ಎಲ್ಲೋ ತೊಗೊಂಡೋಗಿ ಕೂರಿಸ್ಬಿಡ್ತಾರೆ ಅವರು. ಅಷ್ಟು ಚೆನ್ನಾಗಿ ನೀನು ಕೆಲಸ ಮಾಡಿದೆ ಅಂದರೆ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕೆ ಇದು ಮಾಡ್ತಾರೆ ಸರ್. ಅವ್ರಿಗೆ ಅವಾಗೆಲ್ಲ ಮೊಬೈಲು ಈ ಟಿ ವಿ ಏನೂ ಇಲ್ವಲ್ಲ ಸರ್, ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಎಂಟರ್ಟೈನ್ಮೆಂಟ್ ಏನು ಅಂದರೆ ಬುಕ್ಕು ಸರ್. ಅವರು 2 ರ್ಯಾಕ್ ಮಾಡಿದರು ಸರ್ ಮನೆಯಲ್ಲಿ. ಒಂದು ಫುಲ್ ದೊಡ್ಡ ರ್ಯಾಕ್ ಬಂದು ಅವರ ಮೆಡಲ್ಸು ಅವ್ರದ್ದು ಶೀಲ್ಡ್ಸು ಕಪ್ಸು ಏನೇನು ಬಂದಿತ್ತು ಒಂದಿಡೋದಕ್ಕೆ, ಇನ್ನೊಂದು ಬಂದು ಒಂದು ಬುಕ್ ರ್ಯಾಕ್ ಮಾಡಿದ್ರು ಸರ್. ಆ ಬುಕ್ಕಲ್ಲಿ ಹೆಚ್ಚು ಕಮ್ಮಿ ಅಂದರೆ ಒಂದು 1000 ಬುಕ್ ಆದರೂ ಇರೋದು ಸರ್, 1000 ಬುಕ್ ಇರೋದು. ಆಮೇಲೆ ಅವಾಗೆಲ್ಲ ಟೇಪ್ ರೆಕಾರ್ಡ್ ಬರೋದು, ಯಾವುದು ಚೆನ್ನಾಗಿದೆ ಅದೆಲ್ಲ ಅಲ್ಲಲ್ಲೇ ಲೈವಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅದು ಒಂದು ಕ್ಯಾಸೆಟ್ನ ಅಷ್ಟು ಸ್ಟೋರ್ ಮಾಡಿ ಇಟ್ಟರು. ಅದರಲ್ಲಿ ಮೇನ್ ಬರೆದು ಬಿಟ್ಟಿರೋದು ಏನಕ್ಕೆ ಇದನ್ನ ರೆಕಾರ್ಡ್ ಮಾಡಿದ್ದೀನಿ, ಏನು ಸೀನಿಗೆ ಇದು ರೆಕಾರ್ಡ್ ಮಾಡಿದ್ದೀನಿ, ಹಾಂ ಬರೆದಿಟ್ಬಿಟ್ರು. ಆ ಸೀನು ಅದೆಲ್ಲಾದರೂ ಬಂತು ಅಂದಾಗ ಅದನ್ನೆತ್ತು ರೀಕಲೆಕ್ಟ್ ಮಾಡಿ ಇದನ್ನು ಅಲ್ಲಿಗೆ ಅಡಾಪ್ಟ್ ಮಾಡ್ಕೊಳ್ಳೋಣ. ಅವ್ರು ಯಾವುದೂ ಅಷ್ಟು ಈಸಿಯಾಗಿ ಮರೆಯಲ್ಲ ಸರ್, ಅವ್ರು ಮರಿತಾನೆ ಇರಲಿಲ್ಲ. ಅವರು ಎಷ್ಟೋ ವರ್ಷದಿಂದ ಏನೋ ಒಂದು ನೋಡಿರ್ತಾರೆ ಅದನ್ನ, ಅದು ಇಲ್ಲಿಗೆ ಯಾವ ಥರ ಅಡಾಪ್ಟ್ ಮಾಡ್ಬೋದು, ಈ ಒಂದು ಜನ್ರೇಷನ್ಗೆ ಏನು ಮಾಡ್ಬೋದು ಅನ್ನೋ ಒಂದು ಇತ್ತು ಸರ್ ಅವ್ರು. ಸರ್ ಅವ್ರಿಗೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಸರ್ ಮನೇಲಿ. ಅವ್ರಿಗೇನು ಅಂದರೆ ಕಾಫಿ ಕುಡಿತಾ ಇರ್ತಾರೆ ಅವಾಗವಾಗ, ಅದನ್ನು ಬಿಟ್ಟರೆ ಬುಕ್ಸು. ನೈಟು ಏನು ಲೈಟ್ ಉರಿತಿದೆ ಅಂದರೆ ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದರೆ ಬುಕ್ ಓದ್ತಾ ಕೂತಿರೋರು ಅವರು ಸರ್. ಲಾಸ್ಟಲ್ಲೂ ಅವ್ರು ಬುಕ್ ಓದ್ತಾನೆ ಕೂತಿದ್ದಿದ್ದು ಅವರು. ಇಲ್ಲಾಂದರೆ ಏನಾದರೂ ಮ್ಯಾಗ್ಝಿನ್ಸು ಇಲ್ಲಾಂದರೆ ನ್ಯೂಸ್ ಪೇಪರ್ ಅಂತೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವ್ರು ಓದಿ ಮುಗಿಸ್ಲೇಬೇಕು. ಅವರು ಏನು ನಡೀತಿದೆ ಅನ್ನೋದಕ್ಕಿಂತ ಅವ್ರು ಓದಬೇಕು ಅಷ್ಟೇ. ಅವರು ಹ್ಯಾಂಡ್ ರೈಟಿಂಗ್ ಆಗಲಿ ಅವರ ಉಚ್ಚಾರಣೆ ಆಗಲಿ ಅಷ್ಟು ಸ್ಪಷ್ಟವಾಗಿತ್ತು ಅವ್ರಿಗೆ, ತುಂಬ ಚೆನ್ನಾಗಿ ಬರೆಯೋರು ಅವರು. ಸರ್ ಅವರು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿಲ್ಲ ಅವ್ರದ್ದು, ಬಟ್ ಓದೋದು ಮಾತ್ರ ಇದು ಮಾಡೋದು ಸರ್. ಇದು ಒಂದೇ ಅಲ್ಲ, ಚೆನ್ನೈಲಿ ಫಸ್ಟು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದಾಗ ಚೆನ್ನೈಲಿ ಇರೋದು ಸರ್. ಅಲ್ಲೂ ಅಷ್ಟೇ ಈ ಪೋಸ್ಟರ್ಸಲ್ಲಿ ತಮಿಳ್ ಸಿನಿಮಾದು ಬರೋದಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನು ಓದಿ ತಮಿಳ್ ಓದೋಕ್ಕೆ ಕಲ್ತಿದ್ರು ಅವರು. ಯಾವ ಸ್ಕೂಲ್ ಹೋಗಿಲ್ಲ, ಯಾವ ಕಾಲೇಜ್ಗೆ ಹೋಗಿಲ್ಲ ಅವರು, ತಮಿಳ್ ಓದೋದನ್ನ ಇದು ಮಾಡಿದ್ರು ಅವರು. ತಮಿಳ್ ಏನಾದರೂ ನೋಡಿದ್ರೆ ಅದನ್ನು ಕಷ್ಟಪಟ್ಟು ಓದೋರು ಅವರು. ಇಂಗ್ಲೀಷಲ್ಲ, ಕನ್ನಡ ಇವ್ರಿಗೆ ಬರ್ತಾ ಇರಲಿಲ್ಲ. ಅಲ್ಲ ಸರ್, ಇಂಗ್ಲೀಷಲ್ಲಿ ಲೆಟರ್ ಬರೀತಿದ್ರಾ? ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು. ಹೌದಾ? ಹಿಂದಿ ಮಾತಾಡೋರು, ಬರೆಯೋಕ್ಕೆ ಬರ್ತಾಯಿರಲಿಲ್ಲ, ಓದೋಕ್ಕೆ ಬರ್ತಿರ್ಲಿಲ್ಲ. ಮಾತಾಡೋರು ಇಂಗ್ಲೀಷು ತುಂಬ ಚೆನ್ನಾಗಿತ್ತು ಅವ್ರಿಗೆ ನಾಲೆಡ್ಜು. ಆಮೇಲೆ ಕನ್ನಡ, ತಮಿಳ್ ಓದೋರು, ಬರೆಯೋಕ್ಕಾಗಿಲ್ಲ ಓದೋರು ಸರ್. ಅದೇ ಹೇಳಿದ್ನಲ್ಲ, ಅವ್ರಿಗೆ ಏನು ಅಂದರೆ ಓದಬೇಕಷ್ಟೇ. ಟ್ರಾವೆಲಿಂಗಲ್ಲಿದ್ದರೂ ಓದೋದು, ಇಲ್ಲ ಫ್ಲೈಟಲ್ಲೆಲ್ಲ ಟ್ರಾವೆಲಿಂಗ್ ಮಾಡೋರು ಓದೋದು, ಅದು ತುಂಬ ಚೆನ್ನಾಗಿ ಅಭ್ಯಾಸ ಆಯಿತು ಅವ್ರಿಗೆ. ಹಂಗಾಗಿಯೇ ಅವರು ಅಷ್ಟೊಂದು ನಾವೆಲ್ಸ್ನ ಸಿನಿಮಾ ಮಾಡೋಕ್ಕಾಗಿದ್ದು. ಆಮೇಲೆ ಅಲ್ಲಿ ಅಕ್ಕವರು ಅದೇ ಅವರು ತುಂಬ ಓದೋರಂತೆ. ಇದು ಓದ್ಬಿಟ್ಟು ರಾಜು ಇದು ನೋಡು ಚೆನ್ನಾಗಿದೆ ಓದು ಅನ್ನೋರಂತೆ. ಅದು ಕೊಟ್ಟರೆ ನೆಕ್ಸ್ಟ್ ಡೇ ಅದು ಓದ್ಬಿಟ್ಟು ಹೆಂಗಿದೆ ಏನಿದೆ ಅಂತ ಹೋಗಿ ಹೇಳೋರಂತೆ ಸರ್. ಆಗಿರೋರೆಲ್ಲರೂ ಈಗ ನಮಗಿದೆ ಸರ್, ಹಿಂಗೆ ಕೂತಿದ ತಕ್ಷಣ ಮೊಬೈಲ್ ನೋಡ್ತೀವಿ ನಾವು. ಅವಾಗೇನಿತ್ತು ಎಂಟರ್ಟೈನ್ಮೆಂಟು. ನಾನು ನೆಕ್ಸ್ಟ್ ಅಪ್ಗ್ರೇಡ್ ಆಗಬೇಕು ಅಂದರೆ ಅವ್ರು ಸಿನಿಮಾ ನೋಡಬೇಕು, ಇದು ಸಿನಿಮಾ ಓದಬೇಕು, ಇಲ್ಲಾಂದರೆ ಈ ಥರ ನೋಡ್ಕೊಂಡು ಏನಾದ್ರು ಮಾಡಬೇಕು. ಅವರು ಹಾಗಿತ್ತು ಅವ್ರ ಆ ಕಾಲದ ಇದು. ಅದು ರಾಜ್ಕುಮಾರ್ ಅವ್ರ ಮನೆಗೆ ಭಾಳ ಆಪ್ತರು.
ಸರ್ ಖಂಡಿತ ಸರ್. ನಾವು ಹೇಳಿದ್ವಲ್ಲ, ಚೆನ್ನೈಯಲ್ಲಿ ನಾವು ನಮಗೆ ನಮ್ಮ ಮನೆ ಅನ್ನೋದೇ ನಮ್ಗೆ ಜ್ಞಾಪಕ ಇಲ್ಲ. ಚೆನ್ನೈಯಲ್ಲಿ ಅವ್ರ ಮನೆ ಒಂದು ಸಮುದ್ರ ಥರ ಸರ್, ಅದು ತುಂಬ ದೊಡ್ಡ ಮನೆ ಅದು. ಹಾಂ ಹೌದು ಸರ್. ಅಲ್ಲಿ ಹೇಗೆ ಅಂದರೆ ನಮ್ಮ ಫ್ಯಾಮಿಲಿ ಒಂದು, ಹೊನ್ನೊಳ್ಳಿ ಕೃಷ್ಣ ಸರ್ ಇದಾರಲ್ಲ ಅವ್ರ ಫ್ಯಾಮಿಲಿ ಒಂದು, ಆಮೇಲೆ ಅಲ್ಲಿ ಸುಮಾರು ಜನ ಇದ್ದಾರೆ ಸರ್, ಭದ್ರಾವತಿ ಗೋವಿಂದು ಅಂತ ಎಷ್ಟೊಂದು ಜನ ಇದ್ದಾರೆ. ಆಮೇಲೆ ಅಲ್ಲಿ ಡ್ರೈವರ್ ಯಾರು, ಮ್ಯಾನೇಜರ್ ಯಾರು, ಯಾರಿಗೂ ಗೊತ್ತಿಲ್ಲ ಸರ್. ಎಲ್ಲರೂ ಒಂದೇ ಅಲ್ಲಿ. ಆಮೇಲೆ ಈ ಮನೆ ಈ ರೂಮ್ಗೆ ಹೋಗ್ಬಾರ್ದು, ಆ ರೂಮ್ಗೂ ಆ ಥರ ಏನೂ ಇಲ್ಲ. ಆಮೇಲೆ ನಾವೇ ಈ ಥರ ಅಂದರೆ ಅವರ ಸಂಬಂಧಿಕರು, ಅಕ್ಕವ್ರ ಸಂಬಂಧಿಕರಾಗಲಿ, ಅಣ್ಣವ್ರ ಸಂಬಂಧಿಕರು, ಅವರು ಒಂದಷ್ಟು ಜನ ಎಲ್ಲ ಅಲ್ಲೇ ಸರ್. ಆ ಮನೇಲಿ ಒಂದು 50 ಜನದ ಮೇಲೆ ಇರೋರು ಸರ್. ಅಷ್ಟು ಜನಕ್ಕೂ ಅಲ್ಲೇ ಊಟ ಕಂಟಿನ್ಯೂಸ್ ಆಗಿ ಅವ್ರ ಮನೆ ಯಾವಾಗಲೂ ಹಂಗೆ ನಡೆಯೋದು. ಸೊ ಆವಾಗ ನಾವು ಅಲ್ಲೇ ಇದ್ದಿದ್ದು. ನಾವು ನನಗೆ ಗೊತ್ತಿರೋಂಗೆ, ನಂಗೆ ಬುದ್ಧಿ ಬರೋವರೆಗೂ ಅವ್ರ ಮನೇಲೇ. ರಾತ್ರಿ ಯಾವಾಗ ಬರ್ತೀವಿ ಅದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಬೇರೆ ನಮ್ಮ ತಂದೆ ಡೈರೆಕ್ಟರ್ ಆದಮೇಲೆ ಬೇರೆ ಮನೆಗೆ ಶಿಫ್ಟ್ ಆದ್ವಿ. ಬಟ್ ಮನೆ ಶಿಫ್ಟ್ ಆದ್ವಿ ಹೊರತು ಆ ಬಾಂಡಿಂಗ್ ಅಂತೂ ಹಾಗೆ ಇತ್ತು. ಇದು ಶಬರಿಮಲೆಗೆ ಮಾಲೆ ಹಾಕೋರು ಸರ್. ಆ ಮಾಲೆ ಹಾಕ್ಬಿಟ್ರೆ ಹೇಗಿರೋದು ಅಂದರೆ ನಮಗೆ ಒಂದು ಅವ್ರ ಮನೆಯೇ ದೇವಸ್ಥಾನ. ಅದು ರೆಗ್ಯುಲರಾಗಿ ಆ ಮನೆಯೇ ನಮ್ಗೆ ದೇವಸ್ಥಾನ. ಅದರಲ್ಲೂ ಆ ಥರ ಒಂದು ಎಲ್ಲಿ ನೋಡಿದ್ರು ನಿಮಗೆ ಕೆಂಪು ಬಟ್ಟೆ, ಮಂತ್ರಗಳು ಇದೆ. 2 ರಿಂದ 3 ಬಸ್ಸು ಶಬರಿಮಲೆ ಕರ್ಕೊಂಡು ಹೋಗ್ತಿದ್ರು ಸರ್ ಅವ್ರ ಖರ್ಚಲ್ಲಿ. ಎಲ್ಲ ಅವರು ಯಾರಿಗೂ ₹1 ಯಾರ ಹತ್ರ ಇದು ₹1,000 ಕೊಡಿ ಇದೆಲ್ಲ ಸರ್. ಅವ್ರ ದೇವತಾ ಮನುಷ್ಯ ಅನ್ನೋದೇ ಅದಕ್ಕೆ. ಯಾರ ಹತ್ರ ₹1 ಏನೂ ಇಲ್ಲ ಸರ್. ಅವ್ರ ಮನೆಯಲ್ಲಿ ಕೆಲಸಕ್ಕೆ ಯಾರಿದ್ದಾರೋ ಅವರಿಂದ ಹಿಡಿದು ಟಾಪ್ ಮೋಸ್ಟ್ ಯಾರಿದ್ದಾರೋ ಅಷ್ಟು ಜನನೂ ಅವರೇ. 3 ಬಸ್ಸು ಸರ್. ಆಮೇಲೆ ಸುಮ್ಮನೆ ಇಲ್ಲಿಂದ ಡೈರೆಕ್ಟ್ ಶಬರಿಮಲೆಗೆ ಹೋಗೋದು ಆ ಥರ ಅಲ್ಲ. ಇಲ್ಲಿಂದ ಹೊರಟ್ರೆ ಅಂದಿವೆ ಯಾವ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನಕ್ಕೆ ಹೋಗೋದು. ಅಲ್ಲೆಲ್ಲೋದು ಕೆರೆ ನೋಡಿದ್ರೆ ಆ ಕೆರೆ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ಅಡುಗೆ ಮಾಡೋದಕ್ಕೆ ನಮ್ಮ ತಂದೆ ಮೇಯ್ನು. ಆಮೇಲೆ ನಾಗಣ್ಣ ಅಂತ, ಇದು ನಾಗಪ್ಪ ಅಂತ ಅಸಿಸ್ಟೆಂಟ್ ಇದ್ರು ಅವರು. ಹೌದು, ಅವ್ರು ನಮ್ಮ ತಂದೆ ಅಸಿಸ್ಟೆಂಟ್ ಅವರು. ಅದಾದಮೇಲೆ ಹೊನ್ನೊಳ್ಳಿ ಸರು, ಈ ಥರ ಒಂದಷ್ಟು ಜನ ಇದ್ದಾರೆ. ಅಷ್ಟು ಜನ ಸೇರ್ಕೊಂಡು ಅಲ್ಲೇ ಯಾಕಂದ್ರೆ ನಾವು ಹೋಗುವಾಗಲೇ ಪಾತ್ರೆಯಿಂದ ಹಿಡಿದು ತರಕಾರಿ, ಸಿಲಿಂಡ್ರ್ ಎಲ್ಲನೂ ಬಸ್ಸಲ್ಲೇ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲೇ ಟಿಫನ್ನು, ಹಾಗೆ ಮುಂದಕ್ಕೆ ಅಲ್ಲೆಲ್ಲೋ ದೇವಸ್ಥಾನ. ಈ ಥರ ನಾವು ಹೋಗಿ ಬರೋಕ್ಕೇ ಒಂದು 7 ದಿವಸ ಆಗೋಗುತ್ತೆ. ಒಂದು 5-6 ದಿವಸ ಅಂತೂ ಮಿನಿಮಮ್ ಆಗುತ್ತೆ. ಆಮೇಲೆ ನಾನು ಅವ್ರ ಜೊತೆ ಒಂದು 3-4 ವರ್ಷ ಹೋಗಿದ್ದೀನಿ ಜೊತೆಲೆ ಶಬರಿಮಲೆಗೆ. ನಾನು ಬರುವಂಥ ಟೈಮಲ್ಲಿ ಅಣ್ಣವರು ಬಂದಿದ್ದಾರೆ, ಅಕ್ಕವರು ಬಂದಿದ್ದಾರೆ. ಒಂದು ಸಲ ಅಕ್ಕವರು ಬಂದಿದ್ದಾರೆ. ಹೌದು, ಶಬರಿಮಲೆ ಬಿಡಲ್ಲ ಅಂತ ನಾವು ಓದಾಡ್ತವ್ರು ಈಗ ಇಲ್ಲ. ಅಂದರೆ ಅದು ಒಂದು ಆ ಟೈಮಲ್ಲಿ ಅಕ್ಕವ್ರಿಗೆ ಒಂದು ಆಲ್ಮೋಸ್ಟ್ 50 ಇಯರ್ಸ್ ಆಗಿತ್ತು. ಸೊ ಅಕ್ಕವರು ನಾನು ಬಂದಾಗ ನಾನು ನೋಡಿದ್ದೀನಿ. ಟೋಟಲ್ ಅಪ್ಪು ಸರ್ ಆಗಿರಲಿ, ಶಿವಣ್ಣ ಆಗಲಿ, ರಾಘಣ್ಣ ಎಲ್ಲ ಅವ್ರ ಮಕ್ಕಳುಗಳು, ಆಮೇಲೆ ನಮ್ಮ ರಾಘು, ಮುರಳಿಯವರು ಮತ್ತು ರಾಘು, ನಾವೆಲ್ಲರೂ ಒಟ್ಟಿಗೆ ಒಂದೇ ಇದರಲ್ಲೇ ಇದ್ದಿದ್ದು ಮೆಡ್ರಾಸಲ್ಲಾಗಲಿ. ಆಮೇಲೆ ಬೆಂಗಳೂರು ಬಂದಮೇಲೂ ಅಷ್ಟೇ. ನಾವು ಬಸವೇಶ್ವರನಗರಲ್ಲಿದ್ವಿ, ಅವರು ಶಂಕರ್ ಮಠದಲ್ಲಿದ್ದರು. ಎಲ್ಲ ಒಟ್ಟಿಗೆ ಓದಿದ್ದು ಬೇರೆ ಬೇರೆ ಅಂದರೂ ಈ ಥರ ಫಂಕ್ಷನ್ ಅವ್ರ ಮನೇಲಾದರೂ ಎಲ್ಲರೂ ಒಟ್ಟಿಗೆ ಇದ್ದಿದ್ದು ನಾವು. ಸೊ ಅವ್ರದ್ದು ನಮಗೆ ತುಂಬ ಚೆನ್ನಾಗಿ ಪರಿಚಯ ಇದೆ. ಮುರಳಿ ಆಗಿರಲಿ, ರಾಘು ಅವರಾಗಿರಲಿ, ಈ ಥರ ಇದೆ ನಮ್ಮ ಒಂದು. ನೀವು ಎಷ್ಟನೇ ವಯಸ್ಸಿಗೆ, ನಿಮ್ಗೆ ಎಷ್ಟು ವಯಸ್ಸಿತ್ತು ಮೆಡ್ರಾಸ್ ಬಿಟ್ಟಾಗ? ಸರ್ ನಾನು ಒಂದು ಹೆಚ್ಚು ಕಮ್ಮಿ ಸರ್ ಒಂದು 6-7 ಇಯರ್ಸ್ ಇರ್ಬೋದು. ಏನಾದ್ರು ನೆನಪಿದೆಯಾ ನಿಮ್ಮ ಘಟನೆಗಳ ನೆನಪಿದೆಯಾ? ಅಲ್ಲೇನೂ ಇಲ್ಲ ಸರ್, ನೆನಪಿಲ್ಲ. ಏನೇನೂ ಇಲ್ಲ. ನಮ್ಗೆ ಸ್ಕೂಲ್ ಸೇರಿಲ್ಲ ನೀವು ಇನ್ನಲ್ಲಿ? ಇಲ್ಲ, ಅಲ್ಲಿ ಸೇರಿದ್ದೆ. ಅಲ್ಲೇನು ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಅರ್ಧಕ್ಕೆ ನಾವು ಇಲ್ಲಿ ಬಂದಿದ್ದು. ನಾವು ಸೆಕೆಂಡಿಗೆ ಇಲ್ಲಿ ಬಂದು ರಾಜಾಜಿನಗರಲ್ಲಿ ಸೇರಿಕೊಂಡಿದ್ದು. ಅಲ್ಲಿಂದ ಇಲ್ಲೇನೆ ನಾವು. ಆಮೇಲೆ ಇದು ಮನೆ ಇಲ್ಲಿ ಬೆಂಗಳೂರು ಮನೆಗೆ ಹೋಗ್ತಾ ಇದ್ರ ನೀವು? ಹಾಂ, ಖಂಡಿತ. ಎಲ್ಲ ಫಂಕ್ಷನ್ಗೆ ಯಾವುದೇ ಇದಾದ್ರೂ ಫಸ್ಟು ಇದು ಮಾಡ್ತಿದ್ದೆ. ಮಿನಿಮಮ್ ಅಂದರೆ ವಾರಕ್ಕೆ ಒಂದು ಸಲ ಆದರೂ ನಾನು ಹೋಗ್ತಾಯಿದ್ದೆ ನಮ್ಮ ತಂದೆ ಜೊತೆ. ಯಾಕಂದ್ರೆ ಅವ್ರು ರೆಗ್ಯುಲರ್ ಹೋಗಲೇಬೇಕಾಗಿತ್ತು. ಸಿನಿಮಾ ಇಲ್ಲ ಅಂದರೆ ಅವ್ರು ಹೋಗ್ತಿದ್ರು. ವಾರದಲ್ಲಿ ಒಂದು ಸಲ ಇಲ್ಲ ತಿಂಗಳು ಒಂದು ಸಲ ಆದರೂ ಯಾವಾಗಲೂ ಒಂದು ಸಲ ಯಾವುದೋ ಒಂದು ವಿಷಯಕ್ಕಾದರೂ ಕರ್ಕೊಂಡು ಹೋಗೋರು. ನಾನು ಅವ್ರಿಗೆ ಇದ್ದಿದ್ದು ಒಂದೇ, ನಮ್ಮಪ್ಪ ಇದ್ದರು, ನಾನಿದ್ದೆ, ಬಾ ನೀನು. ಅಲ್ಲೇನು ಅಂದರೆ ಅಲ್ಲಿ ಹೋಗಿ ಅವ್ರು ಕೆಲಸ ಮಾಡಬೇಕು ಏನೂ ಇಲ್ಲ, ಬಾ ಅವ್ರ ಜೊತೆ ಇರಬೇಕು ಅಷ್ಟೇ, ಆ ಥರ ಇತ್ತು. ಆಮೇಲೆ ಅದಾಗಿದ್ಮೇಲೆ ನಮ್ಮ ತಂದೆಗೆ ಗೋವಿಂದಣ್ಣ ಇದ್ದಾರೆ, ಅವರು ಕ್ಲೋಸು. ಗೋವಿಂದರಾಜ್ ಎನಿ ಟೈಮ್ ಅಷ್ಟೇ. ಈಗ ಒಂಚೂರು ನಮ್ಮ ತಂದೆ ಇದಾದ್ಮೇಲೆ, ಬಟ್ ಅವಾಗವಾಗ ಅವ್ರು ಫೋನ್ ಮಾಡ್ತಾರೆ ನಮಗೆ. ಗೋವಿಂದ್ ಸರ್ ಯಾವಾಗಲೂ ಫೋನ್ ಮಾಡ್ತಾರೆ, ಏನಮ್ಮ ಹೇಗಿದೆಯಾ. ಆಮೇಲೆ ನಮ್ಮ ತಂದೆದೇನೋ ಫಿಲಿಮ್ ಬಂದರೆ, ಯಾರ್ದಾದ್ರೂ ಫಿಲಿಮ್ ನಾವು ನೋಡ್ತಿದ್ದಾಗ ಫೋನ್ ಬಂದರೆ ಅವ್ರದ್ದೇ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬರ್ತಾಯಿದೆ ನೋಡ್ತಿದ್ದೀರಾ ಅಂತ ಫೋನೇ ಮಾಡಿಬಿಡ್ತಾರೆ ಅವರು. ಸೊ ಆ ಥರ ಒಂದು ಬಾಂಡಿಂಗ್ ಅವ್ರ ಮನೇಲಿ ಇವತ್ತಿಗೂ ನಮ್ಮ ಬಾಂಡಿಂಗ್ ಇದೆ.
ಯಾರು ಇವರು ಅಂತ ಮಾತ್ರ ಯಾರೂ ಕೇಳಲ್ಲ ಅಲ್ಲಿ. ಯಾಕಂದರೆ ನಾವು ಎಂಟರ್ ಆಗಿದ ತಕ್ಷಣ ಇವರಾಗಲಿ ನಾನಾಗಲಿ ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ. ಒಂದು ನಮ್ಮನ್ನು ಅವರ ಮನೆಯವರು ಅನ್ನೋ ಥರನೇ ಟ್ರೀಟ್ ಮಾಡೋರು. ಇವತ್ತಿಗೂ ಅಷ್ಟೇ ಶಿವಣ್ಣವರಾಗಿರಲಿ, ರಾಘಣ್ಣ ಆಗಿರಲಿ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬಟ್ ಸರ್ ಆಮೇಲೆ ಸ್ವಲ್ಪ ರೀಮೇಕಿಗೆ ಬಂದ್ಬಿಟ್ರು ಸರ್. ರೀಮೇಕ್ ಅನ್ನೋದು ಹೇಗಾಗೋಯ್ತು ಅಂದರೆ, ಈಗ ಯಾಕಂದರೆ ಮೊದಲನೇ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ತೊಗೊಂಡವರು ಅವರು, ಕಾದಂಬರಿ ಕಥೆಗಳನ್ನ ಓದ್ತಿರ್ತಾರೆ. ಸಾಮಾನ್ಯ ರೀಮೇಕಿಗೆ ಬಂದು ಸರ್ ಏನಾಗುತ್ತೆ ಅಂತ, ಈಗ ಯಾರೋ ಒಬ್ರು ಬರ್ತಾರೆ ರೀಮೇಕ್ ಮಾಡು ಅಂತಾರೆ. ಇಲ್ಲಪ್ಪ ನಾನು ಮಾಡಲ್ಲ, ನಾನು ಸ್ಟ್ರೈಟ್ ಹೇಳ್ತೀನಿ, ನೋಡು ಕತೆ ಕೇಳು ಅಂತ. ಅವರು ಸರಿ ಸರ್ ನಾನು ಹೇಳ್ತೀನಿ ಅಂತಾರೆ. ಈಗ ನಾನು ಮಾಡಲಿಲ್ಲ ಅಂದ್ಕೊಳ್ಳಿ, ಇದೇ ಸಿನಿಮಾನ ಬೇರೆ ಯಾರೋ ಮಾಡ್ತಾರೆ. ಇದೇ ವಿಷಯ 2 ಸಿನಿಮಾ ಇದೇ ಥರನೇ ಇದಾಯಿತು ನಮಗೆ. ಹಾಂ, ಬೇಡ ಅಂತ ಇದು ಮಾಡೋದು. ಅಂದರೆ ಏನು ಅಂದರೆ, ಯಾವುದೋ ಒಂದು ಸಿನಿಮಾ ಮಾಡೋದಲ್ಲ, ರೀಮೇಕ್ ಮಾಡಿದ್ರು ಅದರಿಂದ ಒಂದು ಪ್ರಯೋಜನ ಇರಬೇಕು. ಈಗ ಯಾರಿಗೆ ಸಲ್ಲತೆ ಸಂಬಳ ಆಯ್ತಲ್ಲ, ಯಾರಿಗೆ ಸಲ್ಲತೆ ಸಂಬಳ ಆಗಿದ್ಮೇಲೆ ಅದೇ ಥರನೇ ಒಂದು 2 ಸಿನಿಮಾ ಮಾಡೋದು ಬ್ಯಾಕ್ ಟು ಬ್ಯಾಕ್. ಏನು ಎಲ್ಲರೂ ಮನೆ ದೋಸೆ ತೂತು ಮತ್ತು ಇನ್ನೊಂದು ಯಾವುದೋ ಅದು ಇಲ್ಲ ನಾನು ಮಾಡಲ್ಲ ಅಂದ್ಬಿಟ್ರು. ಯಾಕಂದ್ರೆ ಒಂದು ಸಿನಿಮಾ ಮಾಡಿದರೆ ಅದು ಹಿಟ್ಟಾಗಿದೆ, ಮತ್ತು ಅದನ್ನು ನಾನು ಫಾಲೋ ಮಾಡೋದಕ್ಕೆ ಹೋಗಲ್ಲ. ಮತ್ತು ನೆಕ್ಸ್ಟ್ ಯಾವ್ದಾದ್ರು ಮಾಡಬೇಕಾ, ಚೆನ್ನಾಗಿರೋದು ಯಾವ್ದಾದ್ರು ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ನಮ್ಮ ತಂದೆ ಇದು ಮಾಡ್ಕೊಂಬಂದಿದ್ದು. ಸೊ ಏನಾಗುತ್ತೆ, ರೀಮೇಕು ಅಂದಾಗ ನಾನು ಮಾಡಲ್ಲ ಅಂತ ಅಂದಾಗ ಸರಿ ಅಂತ ಬೇರೆಯವ್ರ ಹತ್ರ ಹೋಗುತ್ತೆ. ಸೊ ಬೇರೆ ಹೋಗೋದಕ್ಕಿಂತ ಆಯ್ತು ಬಿಡು ನಾನೇ ಮಾಡೋಣ ಅನ್ನೋ ಒಂದು ಇದರಲ್ಲಿ ಲಾಸ್ಟ್ ಒಂದು 3-4 ಸಿನಿಮಾ ರೀಮೇಕ್ ಮಾಡುತ್ತೆ. ಆಮೇಲೆ ಆ ರಿಮೇಕ್ಗಳು ಇಷ್ಟ ಒಳ್ಳೆ ಒರಿಜಿನಲ್ ಕನ್ನಡದ ಕತೆ ಥರ ಇರ್ತವೆ. ಉದಾಹರಣೆ ಡಕೋಟಾ ಎಕ್ಸ್ಪ್ರೆಸ್ಸು, ಹಾಂ ಸರ್, ಸೇಮ್ ಮೈಸೂರು ಕತೆ ಅದು ಎಷ್ಟು ಚೆನ್ನಾಗಿದೆ ಇದು. ಹೌದು ಸರ್, ಅದು ಇಡೀ ಸಿನಿಮಾ ಮೈಸೂರಲ್ಲಿ ಮಾಡಿದ್ವಿ ಆ ಸಿನಿಮಾನ. ಮಲಯಾಳಂ ಸಿನಿಮಾ ಅಂತ ಅನ್ಸೋದೇ ಇಲ್ಲ ನೋಡಿ ಅದು. ನಮ್ಮ ನೇಟಿವಿಟಿಗೆ ಏನೇನು ಚೇಂಜ್ ಮಾಡ್ಕೊಬೇಕು ಅಷ್ಟೂ ನಮ್ಮ ನೇಟಿವಿಟಿಗೆ ಬೇಕಾಗಿರೋ ಥರನೇ ಅಡಾಪ್ಟ್ ಮಾಡ್ಕೊಂಡು ಆ ಸಿನಿಮಾ ಮುಗಿಸಿದ್ದು. ಅಣ್ಣವ್ರು ನಿಮ್ಮ ಮಾತಾಡ್ತಾ ಇದ್ದೀರಾ ಸರ್? ಮಾತಾಡ್ತಿದ್ವಿ ನಾವು. ಅವ್ರನ್ನ ನನಗೆ ಗೊತ್ತಿರೋಂಗೆ ಚಿಕ್ಕ ವಯಸ್ಸಲ್ಲಿ ನಾನು ದೊಡ್ಡಪ್ಪ ಅಂತ ಕರಿತಾ ಇದ್ದೆ. ಅವರು ಹಾಗೆ ಕರಿತಾ ಇದ್ದಿದ್ದು ನಾನು. ನಮಗೆ ಅವಾಗ ಆ ವಯಸ್ಸಲ್ಲಿ ಅಣ್ಣವರು ಎಲ್ರಿಗೂ ದೇವರು. ನಮಗೇನು ನಾವು ದಿನ ನೋಡ್ತಾ ಇದ್ದೀನಲ್ಲ, ಈಗ ನಮ್ಮ ಚಿಕ್ಕಪ್ಪನ ದೊಡ್ಡಪ್ಪನ ನಾನು ನೋಡಿದ್ರೆ ಹೇಗಿರುತ್ತೋ ಅಷ್ಟೇ ನಂಗೆ ಫೀಲಿಂಗ್ ಇದೆ. ಒಂಚೂರು ಬೆಳೀತಾ ಬೆಳೀತಾ ಇವ್ರ ಜೊತೆ ನಾನಿದ್ನ, ಇವ್ರ ಜೊತೆ ನಾವು ಊಟ ಮಾಡಿದ್ದೀವ, ಇವ್ರ ಜೊತೆ ಕೂತಿದ್ದೀವ ಅನ್ನೋ ಒಂದು, ಇವತ್ತು ನಾವು ನೆನೆಸ್ಕೊಂಡ್ರೆ ಅವ್ರ ಜೊತೆ ಎಲ್ಲ ಇದ್ವಾ ಅಂತ ಒಂದು ಫೀಲಿಂಗ್ ಬರುತ್ತೆ ಸರ್. ಅವ್ರನ್ನ ನೋಡೋದೇ ದೊಡ್ಡ ವಿಷಯ. ಈಗ ಬೇರೆಯವ್ರು ಯಾರಾದರೂ ನೋಡಬೇಕು ಅಂದರೆ ಅಂಥದ್ದು ಅವ್ರ ಜೊತೆ ಎಲ್ಲ ಇದ್ದು ಬಂದಿದ್ವಿ ನಾವು. ಅವರಾಗಲಿ ಅಕ್ಕವರಾಗಲಿ ಹಾಗೆ. ನೀವು ಅಣ್ಣವ್ರ ಮಾತಾಡಿದ್ರೆ ಇನ್ಸಿಡೆಂಟ್ ನೆನಪಿಗೆ, ನೀವು ಅವರು ಏನಾದ್ರು ವಿಶೇಷವಾದ ಒಂದು ಘಟನೆ ನೆನಪಿಗೆ? ವಿಶೇಷವಾಗಿ ಏನೋದು ಏನೂ ಇಲ್ಲ ಸರ್. ಈಗ ಎಲ್ಲರೂ ಕೂತಿರ್ತೀವಲ್ಲ, ಏನೋ ಊಟ ಮಾಡುವಾಗ ಅವನಿಗೂ ಹಾಕು ಅನ್ನೋದು, ತಿನ್ನು ಬಾ ಅನ್ನೋದು, ಆ ಥರ ಎಲ್ಲ ಇದು ಮಾಡಿದ್ದಾರೆ. ಆ ಥರ ಮಾತಾಡ್ಸ್ಕೊಂಡಿದ್ದಾರೆ. ಆಮೇಲೆ ಲಾಸ್ಟ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಅಂದರೆ ಒಂದು 15-20 ದಿವಸ ಕೂತಾಗ ಹೃದಯ ಅನ್ನೋ ಸಿನಿಮಾದಲ್ಲಿ, ಹೃದಯ ಸಿನಿಮಾಗೆ ಕತೆ ಎಲ್ಲ ಓಕೆ ಆಯಿತು. ಅದಾಗಿದ್ಮೇಲೆ ಡಿಸ್ಕಷನ್ ಅಂತ ಸ್ಟಾರ್ಟ್ ಆಯಿತು. ದಿವಸ ಏನೇನು ಮಾಡ್ತಾಯಿದ್ದೀವಿ ಅನ್ನೋದನ್ನ ಅವ್ರಿಗೆ ಹೇಳಬೇಕಾಯ್ತು. ಅದೆಲ್ಲ ಹೇಳಿದ ಮೇಲೆ ಇದು ನಮ್ಮ ಸ್ಕ್ರಿಪ್ಟ್ ಅಂದ್ಬಿಟ್ಟು ಮಾಡಿ ಅವ್ರಿಗೆ ಕತೆಗೆ ಅಂತ ಕೊಡ್ತೀವಿ ಸರ್. ಅವ್ರು ಹೇಗೆ ಅಂದರೆ ಫಸ್ಟ್ ಎಲ್ಲ ಕೇಳ್ಕೊತಾರೆ. ಕೇಳ್ಕೊಂಬಿಟ್ಟು ಸರಿ ಟೈಮ್ ಆಯಿತು ಊಟ ಮಾಡೋಣ ಅಂತಾರೆ. ಊಟ ಮುಗಿಸ್ಕೊಂಡು ಮತ್ತೆ ಬಂದಮೇಲೆ ಫಸ್ಟಿಂದ ಮತ್ತೆ ಬರ್ತಾರೆ. ನಿಮ್ಮ ಹತ್ರ ಕೇಳಲ್ಲ, ನಾನೇ ಹೇಳ್ಕೊಂಬರ್ತೀನಿ. ಅವಾಗ ಇದನ್ನು ಹೇಳೋದಲ್ಲ, ಇದನ್ನು ಹೇಳಿದ್ರೆ ಈ ಥರ ಹಿಂದೆ ಮಾತಾಡಿದ್ದೆ, ನೆಕ್ಸ್ಟ್ ಇದು ಕನೆಕ್ಷನ್ ಅಲ್ಲಿ ಕೊಡ್ತೀಯ, ಬಟ್ ಮಧ್ಯದಲ್ಲಿ ಹೋಗ್ಬಿಡುತ್ತಲ್ಲ, ಇದನ್ನೇ ಹೇಗೆ ಮಾಡ್ತೀರಾ ಸರ್? ಅಷ್ಟು ಗ್ಯಾಪ್ಕ ಇಟ್ಕೊಳ್ಳೋರು ಅವರು, ಅಷ್ಟು ಗ್ಯಾಪ್. ಅವರು ವರ್ಧಣ್ಣವ್ರು ಇಬ್ಬರೂ ಊಟ ಮುಗಿಸ್ಕೊಂಡು ಬಂದು ಕೂತ್ಕೊಳ್ಳೋರು. ಹೌದು. ಆಮೇಲೆ ಒಟ್ಟಿಗೆ ಪ್ರೆಷರು ಆಗ್ತಾ ಇರಲಿಲ್ಲ, ಏನು ನೆಕ್ಸ್ಟ್ ಅಂತ ಸರ್. ಒಂದು 10 ನಿಮಿಷ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಮತ್ತೆ ಬೇರೆ ಸಿನಿಮಾ ಬಗ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ ಆ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಮತ್ತೆ ಈ ಸಿನಿಮಾಗೆ ಬರೋರು ಅವರು. 2 ಗಂಟೆ ಕತೆ ಹೇಳ್ಬಿಡುತ್ತಲ್ಲ, ಫುಲ್ ಇಲ್ಲ, ಏನೂ ಇಲ್ಲ ಸರ್. ಯಾರಿಗೂ ಪ್ರೆಷರ್ ಆಗ್ತಾ ಇರಲಿಲ್ಲ, ಏನೂ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾನು ನೋಡಿದ ಒಂದು 15-20 ದಿವಸದಲ್ಲಿ ಅದೊಂದೇ ಸಿನಿಮಾಗೆ ನಾನು ಕೂತಿದ್ದಿದ್ದು ಅಲ್ಲಿ ಡಿಸ್ಕಷನ್ಗೆ. ಯಾಕಂದ್ರೆ ನಮ್ಮ ತಂದೆನೇ ಅಲ್ಲ ಡೈರೆಕ್ಟ್ರು. ನಾವು ಅವ್ರ ಜೊತೆ ಹೋಗಿ ಏನೂ ಇಲ್ಲ, ಸುಮ್ಮನೆ ಕೈ ಕಟ್ಕೊಂಡು ಯಾರ್ಯಾರು ಏನೇನು ಮಾತಾಡ್ತಾರೆ, ಹೆಂಗೆ ಮಾತಾಡ್ತಾರೆ ಇಷ್ಟೇ ಕೇಳ್ತಾ ಇದ್ದಿದ್ದು. ನಮ್ಗೆ ಗೊತ್ತಿದ್ದೇನೋ ಅಣ್ಣವರು ಅಂದರೆ ಹೀರೋ, ಕತೆ ಕೇಳ್ತಾರೆ, ಚೆನ್ನಾಗಿಲ್ಲ ಅಷ್ಟೇ ಅಂತಾರೆ. ವರ್ಧಣ್ಣ ಅವರು ಬರ್ತಾರೆ, ಅವರು ಏನು ಕತೆ ಕೇಳ್ತಾರೆ ಅಷ್ಟೇ ಅಂದ್ಕೊಂಡಿದ್ದೆ ಸರ್. ಅಲ್ಲೇ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ನಮ್ಮ ತಂದೆಯವರು ಹೇಳೋರು ಜೀನಿಯಸ್ಸು ವರ್ಧಣ್ಣ ಅವರು ಅಂತ, ಕಥೆಯಲ್ಲಿ ಸಿಕ್ಕಾಬಡೆ ಜೀನಿಯಸ್ಸು ಅಂತ. ನಮ್ಗೆ ಅದು ಗೊತ್ತಿಲ್ಲ, ಅಲ್ಲಿ ತಿಳ್ಕೊಂಡ ಮೇಲೆ ನಮ್ಗೆ ಗೊತ್ತಾಗಿದೆ ಸರ್. ಅವರು ಹೇಗಿದ್ದಾರೆ ಅಂದರೆ ಒಂದೊಂದು ಪಾಯಿಂಟು ಅಷ್ಟು ಮೈನ್ಯೂಟ್ ವಿಷಯನ ಕರೆಕ್ಟ್ ಮಾಡ್ತಾರೆ ಸರ್. ಅವರು ಅಷ್ಟು ಇದು ಕಾನ್ಸಂಟ್ರೇಟ್ ಮಾಡ್ತಾರೆ ಕತೆಗೆ. ಸೊ ಆ ಒಂದು ಅನುಭವ ಅಷ್ಟೇ. ಅಣ್ಣವ್ರ ಜೊತೆ ಆಗಲಿ ವರ್ಧಣ್ಣವ್ರ ಜೊತೆ ಆಗಲಿ ನಾನು ಕೂತ್ಕೊಂಡು ಕತೆ ಕೇಳೋದಕ್ಕಿಂತ ಅವರಿಬ್ಬರನ್ನ ನೋಡೋದೇ ಒಂದು ದೊಡ್ಡ ವಿಷಯ ನಮಗೆ ಆಗಿತ್ತು ನಮಗೆ. ಮತ್ತು ಊಟ ಆದ್ರೂ ಹೇಳೋರು, ಹೌದು ಈ ಇನ್ಸಿಡೆಂಟ್ಗೆ ಹಿಂಗಾಗುತ್ತೆ,
ಸರ್ ಪ್ರತಿಯೊಂದು ಇದು ಅವರು ಜ್ಞಾಪಕ ಇಟ್ಕೊಂಡು ಹೇಳೋರು ಸರ್ ಅವರು. ಅಣ್ಣವರಾಗಲಿ ವರ್ಧನ್ ಅವರಾಗಲಿ ಅಷ್ಟು ಇದು ಮಾಡೋರು. ಅದೊಂದೇ ಸಿನಿಮಾ ನಾನು ನೋಡಿದ್ದು. ಆಗ ಒಂದು ಸಿನಿಮಾದಲ್ಲಿ ಒಂದು 15-20 ಡೇಸಲ್ಲಿ ಅವರು ಏನು ಜೀನಿಯಸ್ ಅನ್ನೋದು ನಮಗೆ ಗೊತ್ತಾಯ್ತು ಅವರು. ಅವ್ರ ಅಣ್ಣ ತಮ್ಮ ಒಳ್ಳೆ ಕಾಂಬಿನೇಷನ್ ಅವರು. ಸರ್ ಹೌದು ಸರ್ ಸರಿ. ಹೃದಯ ರಿಮೇಕ್ ಅಲ್ಲ ಸರ್, ಸ್ಟ್ರೈಟ್ ಅದು ನಾವಲ್ಲೇ ಅದು. ಅದನ್ನು ಹುಡುಕಿದ್ರು ರಾಜಶೇಖರ್ ಅವರು. ಹೌದು, ಅದೊಂದು ಹೆಸರೇನೋ ಮರ್ತೋಗಿದ್ದೀನಿ ಸರ್. 8 ಪೇಜು ಇದ್ದಿದ್ದು ಕತೆ. ಅದರಲ್ಲಿ ಕಥೆಯಲ್ಲಿ ಏನಿತ್ತು ಅಂದರೆ ಕ್ಲೈಮ್ಯಾಕ್ಸಲ್ಲಿ ಏನು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತಲ್ಲ ಅದೊಂದೇ ಸಿನಿಮಾಗೆ ಇಷ್ಟ ಆಗಿದ್ದು. ಸೊ ಇದನ್ನ ಇಟ್ಕೊಂಡು ನಾವು ಏನು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ವರ್ಧನ್ ಅವ್ರಿಗೆ ಹೇಳಿದ್ರು, ಚೆನ್ನಾಗಿದೆ, ಇದು ಇಟ್ಕೊಂಡು ಮಾಡ್ಬೋದು, ನೀನು ಶಿವಗೆ ಹೇಳು ಅಂತ ಅವ್ರು ಹೇಳೋದು. ಸರಿ ಅಂತ ಸೇಮ್ ಡೇನೇ ಶಿವಣ್ಣ ಅವ್ರ ಹತ್ರ ಬಂದು ಅಪ್ಪಣ್ಣ ಒಪ್ಪಿದ್ದಾರೆ ಈ ಕತೆ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಹೇಳಿದ್ವಿ. ಅವರು ಖುಷಿ ಆಯಿತು. ಅಲ್ಲಿಂದ ಅಕ್ಟೋಬರ್ ಸ್ಟಾರ್ಟ್ ಆಯಿತು, ಸಿನಿಮಾ ಟೇಕ್ ಆಫ್ ಆಯಿತು. ಆ ಡಿಸ್ಕಷನ್ಗೆ ಸರ್ ಒಂದು 4-5 ತಿಂಗಳು ಮಾಡಿದ್ದಾರೆ. ಇನ್ನೂ ನಮ್ಮ ಮನೇಲಿ ಅದು ಪೇಪರ್ಗಳಿರಬೇಕು. 68-70 ಸೀನ್ ಸರ್ ಅದು ಇರೋದು. ಬಟ್ ನಾವು ಬರೆದಿದ್ದು 300-350 ಸೀನ್ ಬರೆದಿದ್ದೀವಿ ಅದಕ್ಕೆ. ಇವರು ಮತ್ತು ಎ ಜಿ ಶೇಷಾದ್ರಿ ಅವರು ಕೂತ್ಕೊಂಡು ಬರೀ ಒಂದು ಸೀನ್ಗೆ ಆಲ್ಟರ್ನೇಟ್ ಅಷ್ಟು ಸೀನ್ ಬರೆಯೋರು. ಅಷ್ಟು ಮಾಡಿ ಆ ಸಿನಿಮಾ ಆ ರೇಂಜಿಗೆ ಬಂತದ್ದು. ಆ ಸಿನಿಮಾಲೂ ಅಷ್ಟೇ ಲಾಸ್ಟ್ ಹಾರ್ಟ್ ಆಪ್ರೇಷನ್ ಮಾಡುವಾಗ 2 ಥಿಯೇಟ್ರಲ್ಲಿ ಏನು ಆಪ್ರೇಷನ್ ನೋಡ್ತಾನೆ ಇಬ್ಬರು ಅನ್ಕಾನ್ಷಿಯಸ್ ಆಗಿ ಬಿಡೋರು. ಯಾಕಂದ್ರೆ ಲೈವಾಗೇ ಶೂಟ್ ಮಾಡಿದ್ದು ಆಪ್ರೇಷನ್ನ. ಹಾರ್ಟಿಂಗೆಲ್ಲ ಬಡ್ಕೊಳ್ಳುತ್ತೆ ಶಾರ್ಟಲ್ಲ ಇದೆಯಲ್ಲ. ಆಪ್ರೇಷನ್ ಮಾಡುವಾಗ ಅಣ್ಣವ್ರು ಕೇಳಿದ್ರಂತೆ, ಆಪ್ರೇಷನ್ ಮಾಡುವಾಗ ನನ್ನ ಕರಿ ನಾನು ಬರ್ತೀನಿ ಅಂತ. ಸೊ ಅಣ್ಣವರು ಹೋಗಿ ಆಪ್ರೇಷನ್ ಮಾಡುವಾಗ ಜಯದೇವಲ್ಲಿ ಮಾಡಿದ್ದು. ಆಪ್ರೇಷನ್ ಮಾಡುವಾಗ ಅವರು ಲೈವಲ್ಲಿ ನಿಂತ್ಕೊಂಡು ನೋಡಿದ್ರು. ನೋಡ್ತಾವ್ರಿಗೆ ಆಪ್ರೇಷನ್ ಮಾಡಿದ್ರ ಅದು ನೋಡಿದ್ದಾರೆ ಅವರು. ಏನು ಕುತೂಹಲ ಅವ್ರು ನೋಡಿ ಅವ್ರಿಗೆ. ಅದರಲ್ಲೂ ಹಾಗೆ ಆಯಿತು. ಆಮೇಲೆ ಹೃದಯ ಹಾಡಿತಲ್ಲೂ ಹಾಗೆ ಆಯಿತು. ಹೃದಯ ಹಾಡಿತಲ್ಲಂತೂ ಹೆಚ್ಚು ಕಮ್ಮಿ 4-5 ಜನ ಅನ್ಕಾನ್ಷಿಯಸ್ ಆಗಿರೋದು. ಯಾಕಂದರೆ ಅಲ್ಲೂ ನಮ್ಮ ತಂದೆ ಲೈವ್ ಆಪ್ರೇಷನ್ನೇ ಇದು ಮಾಡಿದ್ದು. ಹಾರ್ಟ್ ಟ್ರಾನ್ಸ್ಪ್ಲೇಟ್ ಮಾಡಿದ್ದೂ ಅಲ್ಲೂ ಒರಿಜಿನಲ್ ಆಗೇ ಮಾಡಿದ್ದು. ಅದಕ್ಕೂ ನಮಗೆ ಗೌರಿ ಸರನ್ನೇ ಕ್ಯಾಮ್ರಾಮ್ಯಾನು. ಹಾಂ, ನಮ್ಮ ತಂದೆ ಗೌರಿ ಸರು ಥಿಕ್ಕೆಸ್ಟ್ ಫ್ರೆಂಡ್ ಅವರು. ಅವ್ರು ಸಾಯೋ ಹಿಂದಿನ ದಿವಸನೂ ಕರೆದು ಮಾತಾಡಿಸಿ ಅವರಷ್ಟು ಕ್ಲೋಸ್ ಫ್ರೆಂಡ್ಸ್ ಅವರು. ಎಂಥ ಕ್ಯಾಮ್ರಾಮನ್ ಅವರು ಸರ್, ಲೆಜೆಂಡ್ರಿ ಕ್ಯಾಮ್ರಾಮನ್ ಅವರು. ಹೌದು, ಯಾಕಂದರೆ ನಮ್ಮ ತಂದೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದಾಗ ಅವರು ಕ್ಯಾಮ್ರಾಮನ್ನು. ಅವಾಗ್ಲೂ ಹಂಗೆ ಮಾತಾಡ್ತಾಯಿದ್ರು. ಇವರು ಡೈರೆಕ್ಟರ್ ಆದಮೇಲೂ ಹಂಗೇ ಸರ್. ಯಾವ ಸಿನಿಮಾ ಆದರೂ ಇವ್ರದ್ದು ಕಾಂಬಿನೇಷನ್ನು ಇದ್ದೇ ಇರ್ತಿತ್ತು. ಮಧ್ಯದಲ್ಲಿ ಯಾರ್ದೋ ಕ್ಲಾಶ್ ಆದಾಗ ಇರ್ತಾ ಇರಲಿಲ್ಲ. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಇವರಿದ್ರು. ಸರ್, ಮತ್ತು ನಿಮ್ಮ ತಂದೆಯವರು ಎಷ್ಟು ಜನ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡ್ಸಿದ್ರು ನೋಡಿ, ಮಹಾಲಕ್ಷ್ಮಿ ಮೇಡಮ್ ಸೇರಿಸಿ. ಸರ್ ಹಾಗೆ ನೋಡಿದ್ರೆ ರಥಸಪ್ತಮಿಯಲ್ಲಿ ಆಶಾರಾಣಿ ಅವರು, ಆಮೇಲೆ ನಂಜುನಿ ಕಲ್ಯಾಣದಲ್ಲಿ ಮಹಾಲಕ್ಷ್ಮಿ ಮೇಡಮು, ಆಮೇಲೆ ಇದು ಮಿಡಿದ ಶ್ರುತಿಲಿ ತಂಗಿ ಕ್ಯಾರೆಕ್ಟ್ರಾಗಿ ಶ್ರುತಿ ಮೇಡಮ್ ಮಾಡಿದರು. ಆಮೇಲೆ ಪ್ರೇಮ ಅವರು ಸವ್ಯಸಾಚಿಲಿ. ಹಾಂ, ಶ್ರುತಿ ಆಸೆಗೊಬ್ಬ ಮಿಸಬಲ್ ತಂಗಿ ಕ್ಯಾರೆಕ್ಟ್ರಾಗಿ ಮಾಡಿದ್ರು. ಅದಾಗಿದ್ಮೇಲೆ ಪ್ರೇಮ ಅವ್ರನ್ನ ಸವ್ಯಸಾಚಿಯಲ್ಲಿ ಮಾಡಿದ್ದು. ಅನುಪ್ರಭಾಕರ್ ಅವ್ರನ್ನ ಹೃದಯಲ್ಲಿ ಮಾಡಿದ್ದು. ಇದರಲ್ಲಿ ಏನು ಇನ್ನೊಂದು ಪ್ಲಸ್ ಅಂದರೆ ಅರ್ಜುನ್ ಸರ್ಜಾ ಅವ್ರ ವೈಫ್ ಇದಾರಲ್ಲ ಅವ್ರು ಬಂದು ಇದರಲ್ಲಿ ಅದು ರಥಸಪ್ತಮಿಯಲ್ಲಿ ಹೀರೋಯಿನಾಗಿ ಮಾಡಿದರು. ಅವ್ರಿಗೆ ಏನೋ ರಿಲೇಷನ್ ಆಗ್ತಾರೆ ಸರ್ ಇವರು, ಅನುಪ್ರಭಾಕರ್ ಅವರು. ಅತ್ತೆ ಮಗಳು ಸಮಥಿಂಗ್ ಏನೋ ಬರ್ತಾರೆ. ಅಲ್ಲೂ ಏನು ಅಂದರೆ ಶಿವಣ್ಣ, ರಾಜಶೇಖರ್ ಮತ್ತು ಇವರಾಗಿದ್ದು ಆಶಾ ರಾಣಿಯವರು. ಇಲ್ಲೂ ಅದೇ ಶಿವಣ್ಣ, ಅದೇ ರಾಜಶೇಖರ್ ಮತ್ತು ಅನುಪ್ರಭಾಕರ್ ಅವರು. ಈ ಸಿನಿಮಾಗೆ ಮಾಡಿದಾಗ ಅದನ್ನೇ ಅವ್ರು ಬಂದು ಹೇಳಿದ್ದು, ಇಂಟರ್ವ್ಯೂಲು ಅದನ್ನೇ ಹೇಳೋದು, ನನಗೆ ರಾಜಶೇಖರ್ ಸರು ಮತ್ತು ಶಿವಣ್ಣ ಅವರು ನಮ್ಮ ಇವ್ರಿಗೆ ಮಾಡಿದರು, ಸೇಮ್ ಕಾಂಬಿನೇಷನ್ ನಾನು ಬರ್ತಾಯಿದ್ದೀನಿ ಈಗ ಹೊಸದಾಗಿ ಅಂದ್ಬಿಟ್ಟು ಇದು ಮಾಡಿದರು. ಸೊ ಈ ಥರ ಒಂದು 7 ಜನ ಇದು ಮಾಡಿದ್ದಾರೆ. ಹಾಗಾಗಿ ಸರ್ ಇವತ್ತಿಗೂ ನೀವೆಲ್ಲ ಅಟ್ಲೀಸ್ಟ್ ಜ್ಞಾಪಿಸ್ಕೊತೀರ ಅಂದರೆ ಆ ಸಿನಿಮಾನಲ್ಲಿ ಏನು ಟ್ರಾವೆಲ್ ಮಾಡಿ ಏನು ಜರ್ನಿ ಮಾಡಿ ಇವತ್ತಿಗೂ ಜ್ಞಾಪಿಸ್ಕೊತಿದ್ದಾರಲ್ಲ, ಅದೇ ಒಂದು ದೊಡ್ಡ ವಿಷಯ ಬರುತ್ತೆ ಸರ್. ಏನೂ ಇಲ್ಲ, ಶುಗರ್ ಬಿ ಪಿ ಅಂತೂ ಇತ್ತು ಅಷ್ಟೇ ಬಿಟ್ಟರೆ ಅವ್ರಿಗೆ ಇನ್ನೇನು ಅಂತ ಏನೂ ಇರಲಿಲ್ಲ. ಅವ್ರಿಗೆ ನಾರ್ಮಲಾಗೇ ಇದ್ರು. ಆಮೇಲೆ ಆ ಶುಗರ್ ಬಿ ಪಿಗೂ ಅವ್ರು ಏನು ಇದು ಮಾಡ್ತಾ ಇರಲಿಲ್ಲ, ಎದುರ್ತಿರಲಿಲ್ಲ. ನಾರ್ಮಲ್ ಆಯಿತು ಅವ್ರಿಗೆ. ಹೆಚ್ಚು ಕಮ್ಮಿ ಶುಗರ್ ಬಿ ಪಿ ಅವರ 35 ಇಯರ್ಸ್ ಇದ್ದಾಗಲೇ ಬಂದ್ಬಿಟ್ಟಿತ್ತು ಅವ್ರಿಗೆ. ಆಲ್ಮೋಸ್ಟ್ 40 ಇಯರ್ಸಿಂದ ಇತ್ತು ಅವ್ರಿಗೆ. ಬಟ್ ಅವ್ರಿಗೇನು ಇದಿರಲಿಲ್ಲ. ಶುಗರ್ ಬಿ ಪಿ ಅಂದ ತಕ್ಷಣ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅವೆಲ್ಲ ಏನೂ ಇಲ್ಲ. ಎವ್ರಿ ಡೇ 1 ಅವರ್ ವಾಕಿಂಗ್ ಮಾಡಬೇಕು, 1 ಅವರ್ ವಾಕಿಂಗ್ ಮಾಡೋರು. ಆಮೇಲೆ ಫುಡ್ ಡಯಟ್ ನೀಟಾಗಿರೋರು. ಬೆಳಗ್ಗೆ ಇಷ್ಟೇ ತಿನ್ನಬೇಕು, ಮಧ್ಯಾಹ್ನ ಇಷ್ಟೇ ತಿನ್ನಬೇಕು, ರಾತ್ರಿ ಆದರೆ 1-2 ಚಪಾತಿ ಅಷ್ಟೇ. ಚೆನ್ನಾಗಿದೆ ಅಂದ್ಬಿಟ್ಟು ಜಾಸ್ತಿ ತಿನ್ನೋದು ಇಲ್ಲ, ಏನೂ ಇಲ್ಲ, ನಾರ್ಮಲ್.
ಆಮೇಲೆ ನಾನ್ ವೆಜ್ಜು ಇಷ್ಟಪಡೋರು, ಬಟ್ ಇಷ್ಟಪಟ್ಟರು ಅವರು ಲಿಮಿಟ್, ಏನು 1-2 ಪೀಸ್ ಥರ ಇದು ಮಾಡೋರು. ಕಾಯಿಲೆ ಗೀಲೆ ಅನ್ನೋದು ಏನೂ ಇರಲಿಲ್ಲ ಅವ್ರಿಗೆ, ನಾರ್ಮಲಾಗಿ ಇದ್ರು ಅವರು. ಆಲ್ ಆಫ್ ಅ ಸಡನ್ ಅದೇನೋ ನೀರು ಸೇರಿತೆ ಅನ್ನೋ ಕಾರಣಕ್ಕೆ ಹಾಸ್ಪಿಟ್ಲಿಗೆ ಸೇರಿದೆ ಅಷ್ಟೇ. ಬಟ್ ಎನಿವೇ ಲೆಜೆಂಡ್ರಿ ಪರ್ಸನಾಲಿಟಿ ಸರ್ ಖಂಡಿತ ಸರ್. ಅಲ್ಲ ಇಲ್ಲ ಅನ್ನೋದು ಇದೇ ಬಿಟ್ಟರೆ, ನಾನು ನಮ್ಮ ತಾಯಿ ನಮ್ಮ ಮನೇಲಿ ಯಾರೇ ಆಗಿರಲಿ ಒಂದು ದಿವಸನೂ ಅವ್ರ ಬಗ್ಗೆ ಮಾತಾಡದೆ ಯಾರೂ ಇಲ್ಲ ನಮ್ಮ ಮನೇಲಿ. ಯಾವುದಾದ್ರೂ ಒಂದು ವಿಷಯದ ನಾವು ಏನು ಇವತ್ತು ಮರ್ತೋಗ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ ಸರ್, ಟಿ ವಿಲಿ ಬರ್ತಾಯಿರುತ್ತೆ ಸರ್, ಬೇಕಾದ್ರೆ ನೀವು ಸುಮ್ಮನೆ ಚೆಕ್ ಮಾಡಿ ನೋಡಿ, ವಾರದಲ್ಲಿ 1 ಇಲ್ಲ 2 ಸಿನಿಮಾ ಅವ್ರದ್ದು ಸಿನಿಮಾ ಬಂದೇ ಬರುತ್ತೆ ಸರ್. ವಾರದಲ್ಲಿ ಯಾವುದಾದ್ರೂ ಚಾನಲ್ ಬಂದೇ ಬರುತ್ತೆ ಸರ್. ಯಾಕಂದ್ರೆ ಅಂಥ ಮೆಗಾಹಿಟ್ ಸಿನಿಮಾಗಳು ಜೊತೆಗೆ ಕನ್ಫರ್ಮ್ ಬರುತ್ತೆ ಸರ್. ಅವ್ರಿಗೆ ಅದೊಂದು ಖುಷಿ ಇತ್ತು ಅವ್ರಿಗೆ, ಅಲ್ಲಿ ಏನೇ ಮಾಡಿದ್ರು. ಆಮೇಲೆ ಪ್ರೊಜೆಕ್ಷನ್ ಹಾಕುವಾಗಲೇ ಅಲ್ಲಿ ಬಂದು ಎಲ್ಲರ ಹತ್ರ ಕೇಳೋರು, ಸಿನಿಮಾ ಹೆಂಗೆ ಬಂದಿದೆ, ಚೆನ್ನಾಗಿದೆಯಾ, ಒಂದು 50 ದಿವಸ ಆದರೂ ಓಡತ್ತಾ ಅನ್ನೋ ಒಂದು ಅವ್ರಿಗೇನು ಅಂದರೆ ಯಾವುದೇ ಸಿನಿಮಾ ಆದರೂ ಫ್ಲಾಪ್ ಆಗಬಾರ್ದು ಅನ್ನೋದಕ್ಕಿಂತ, ನಾನು ಯಾರು ಪ್ರೊಡ್ಯೂಸರ್ಗೆ ಮಾಡಿದ್ದೀನಿ ಆ ಪ್ರೊಡ್ಯೂಸರ್ಗೆ ಲಾಸ್ ಆಗಬಾರ್ದು, ಅವ್ರಿಗೆ ಸಂತೋಷ ಆಗಬೇಕು ಅನ್ನೋದಿತ್ತು. ಎಲ್ಲರೂ ಕೇಳಿಕೊಂಡು ನಮ್ಮ ಕಾರ್ ಹತ್ತುವಾಗ ಫಸ್ಟ್ ಕೇಳೋರು, ಹೆಂಗಿತ್ತೆ ಸಿನಿಮಾ, ಚೆನ್ನಾಗಿತ್ತೇನೆ, ನಿಂಗೆ ಏನಾದ್ರು ಇಷ್ಟ ಆಯ್ತಾ, ಒಂದು 50 ದಿವಸ ಓಡತ್ತಾ, ಈ ಥರ. ಆ ಥರ ಸರ್, ಆ ಥರ ಸುಮಾರು. ನನಗೆ ಒಂದು ಬುದ್ಧಿ ಬಂದಾಗ ಅಂತ ಲೆಕ್ಕ ಹಾಕಿದಾಗ ಇದು ಯಾವುದು ಹೃದಯಕ್ಕೂ ಹಾಗೆ ಕೇಳಿದರು. ಆಮೇಲೆ ಸೂತ್ರಧಾರ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ರಾಘಣ್ಣದ್ದು ಸಿನಿಮಾ ಮುಗಿಸ್ಕೊಂಬಂದಾಗ, ಹೇಗಿದೆ, ಚೆನ್ನಾಗಿದೆಯಾ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆಯಾ, ಇಲ್ಲ ರೀ ತುಂಬ ಚೆನ್ನಾಗಿದೆ, ಆಮೇಲೆ ಆ ಸೆಟ್ಟೆಲ್ಲ ದೊಡ್ಡದಾಗೆಲ್ಲ ಹಾಕಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, 50 ದಿವಸ ಓಡುತ್ತಾ, ಇಲ್ಲ ಬಿಡ್ರಿ ಚೆನ್ನಾಗಿ ಓಡುತ್ತೆ. ಅದಾದಮೇಲೆ ಹೃದಯಲ್ಲೂ ಹಾಗೆ ಹೇಳಿದ್ರು, ಇಲ್ಲ ಬಿಡಿ ತುಂಬ ದಿವಸ ಆದಮೇಲೆ ನೀವು ಸಿನಿಮಾ ಮಾಡ್ತಾಯಿದ್ದೀರಾ. ಆಮೇಲೆ ಶಿವಣ್ಣ ಅಂತ, ಯಾಕಂದರೆ ಅವ್ರು ಯಾರೇ ಬಂದ್ರೂ ಅಲ್ಲಿ ಶಿವಣ್ಣ ಸಿನಿಮಾ ಆದರೆ ಶಿವಣ್ಣ, ಅಣ್ಣವರಾದರೆ ಅಣ್ಣವ್ರು, ಇಬ್ಬರ ಬಗ್ಗೆನೇ ಅವರು ಹೊಗಳ್ತಾ ಇದ್ದಿದ್ದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣನ. ಲಾಸ್ಟಲ್ಲಿ ಅವ್ರು ಅಳೋದು ನೋಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ ಇದು ಮಾಡೋದು. ನಿಂಗೆ ಕಣ್ಣಲ್ಲಿ ನೀರು ಬಂತೇನಮ್ಮ, ಅಷ್ಟು ಬಂದರೆ ಸಾಕು ಸಿನಿಮಾ ಸಕ್ಸಸ್ಸು ಸರ್. ಕ್ಲೈಮ್ಯಾಕ್ಸಲ್ಲಿ ಯಾರೂ ಅಳದೇ ಬಂದಿಲ್ಲ ಸರ್, ಆ ಥರ ಇತ್ತು ಅದು. ಆ ರೇಂಜಿಗೆ ಸಿನಿಮಾ ಮಾಡಿದರು. ಅವ್ರು ಪ್ರತಿಯೊಂದು ಹಂಚ್ಕೊತಾಯಿದ್ರು. ಅವರು ಏನೇ ಆಗಿರಲಿ ಹಂಚ್ಕೊಂಡ್ರು, ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ, ಹಿಂಗಾಯಿತು ಹಂಗಾಯಿತು, ನನಗೆ ಅವ್ರಿಗೆ ಹಿಂಗೆ ಬೈದೆ ಏನು ಅಂದ್ಕೊಂಡಿರ್ಬೋದು, ಪ್ರತಿಯೊಂದು ಅವ್ರಿಗೆ ಇದಿತ್ತು. ಅವ್ರಿಗೆ ಆ್ಯಕ್ಚುಲಿ ನೀವು ಇಷ್ಟು ನೆನೆಸ್ಕೊಂಡು ನಮ್ಮ ತಂದೆಗೆ ಇದು ಮಾಡೋದ್ರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಅನ್ಬೇಕು ನಿಮಗೆ. ಥ್ಯಾಂಕ್ ಯು ಸರ್. ಮುತ್ತಣ್ಣ ಪ್ರೀತಿ ಬೂದುವ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.